ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಫ್ರಸ್ಟ್ರೇಟೆಡ್ ಕನ್ನಡಿಗ. ಇವತ್ತು ನಮ್ಮ ಚಾನಲಲ್ಲಿ ಒಂದು ರೋಸ್ಟ್ ವಿಡಿಯೋ ಬರಬೇಕಿತ್ತು, ಅದು ಬರಲ್ಲ ಫಾರ್ ಅನ್ಫಾರ್ಚುನೇಟ್ ರೀಸನ್ಸ್. ಕಾರಣ ಏನಂದರೆ 2-3 ದಿನ ನಡೆದಂಥ ಕೆಲವೊಂದು ಇನ್ಸಿಡೆಂಟ್ಗಳು. ಸೊ ಇದಾದಮೇಲೆ ನನಗೆ ಒಂದಷ್ಟು ಪ್ರಶ್ನೆಗಳಿದೆ. ಇನ್ನು ಈ ರೋಸ್ಟ್ ಟು ಪಾಸ್ಟ್ ಎಲ್ಲ ಬೇಡ, ನೇರವಾಗಿ ಸಂಬಂಧಪಟ್ಟಂಥವ್ರಿಗೆ ಕೇಳ್ತಿದ್ದೀನಿ. ದಯವಿಟ್ಟು ಇದಕ್ಕೆ ನನಗೆ ಎಕ್ಸ್ಪ್ಲನೇಷನ್ ಕೊಡ್ರಿ. ಯಾಕಂದರೆ ಈ ವಿಡಿಯೋ ಮಾಡ್ತಿರೋದಕ್ಕೆ ಮುಖ್ಯವಾದ ಕಾರಣ ಟಿಪಿಕಲ್ ಕನ್ನಡಿಗ ಅವರ ಬ್ರಾಡ್ಕಾಸ್ಟ್ ಚಾನಲ್ನಲ್ಲಿ ಬಂದಂಥ ಈ ಸ್ಕ್ರೀನ್ಶಾಟ್. ಫಸ್ಟ್ ಆಫ್ ಆಲ್ ಈ ಕಮೆಂಟ್ ಬಂದಿರೋದು BBB ಅಂದರೆ ಬಾರ್ನ್ ಬೀಸ್ಟ್ ಬೈಕರ್ ಅವರ ಚಾನಲ್ನಲ್ಲಿ. ಫಾರ್ ವಾಟ್ ಎವರ್ ರೀಸನ್ಸ್ ಆ ಕಮೆಂಟ್ ಅಲ್ಲಿ ಡಿಲೀಟ್ ಆಗಿದೆಯಂತೆ. ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಆದರೆ ಈ ಕಮೆಂಟ್ ನಲ್ಲಿ ನನ್ನ ಹೆಸರು ಮೆನ್ಷನ್ ಆಗಿರುತ್ತೆ. ಅದು ಟಿಪಿಕಲ್ ಕನ್ನಡಿಗ ಅವರ ಬ್ರಾಡ್ಕಾಸ್ಟ್ ಚಾನಲ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಒಂದು ವೇಳೆ ಈ ಕಮೆಂಟ್ ನನ್ನ ಚಾನಲ್ ಅಲ್ಲಿ ಬಂದಿದ್ರೆ ನಾನು ಕಮೆಂಟ್ ನಲ್ಲೇ ಆನ್ಸರ್ ಕೊಡ್ತಿದ್ದೆ. ಇದನ್ನ ಪಬ್ಲಿಕ್ ಆಗಿ ಮಾತಾಡುವಂತ ಅವಶ್ಯಕತೆ ಇರಲಿಲ್ಲ. ಅದನ್ನ ಹಾಕೋ ಮುಂಚೆ ನನ್ನ ಕೇಳಿದ್ರು ಕೂಡ ನಾನು ಇದೇ ಆನ್ಸರ್ನೇ ಹೇಳ್ತಿದ್ದೆ. ಕೇಳಿಲ್ಲ, ಹಂಗಾಗಿ ನಾನು ಪಬ್ಲಿಕ್ ಅಲ್ಲಿ ಈಗ ಮಾತಾಡಬೇಕಾಗಿದೆ. ಯಾಕೆಂದ್ರೆ ಅಲ್ಲಿ ತುಂಬಾ ಕ್ವಶನ್ಗಳು ನನ್ನ ಬಗ್ಗೆ ಬಂದಿದೆ. ಈಗ ನಾನು ಮಾತಾಡಲಿಲ್ಲ ಅಂದ್ರೆ ಅದು ಆಪಾದನೆ ನನ್ನ ಮೇಲೆ ಬಂದಂಗೆ ಆಗುತ್ತೆ. ಸೆಕೆಂಡ್ ಥಿಂಗ್, ಈ ಒಂದು ಪೋಸ್ಟ್ ಹಾಕಿದ್ಮೇಲೆ ನನ್ನ ಚಾನಲ್ನಲ್ಲಿ ಇದರ ವಿಷಯವಾಗಿ ತುಂಬಾ ಡಿಸ್ಕಷನ್ ನಡೀತಿದೆ. ನಾನು ಕೂಡ ಇದ್ರ ಬಗ್ಗೆ ನನ್ನ ಕಮ್ಯುನಿಟಿ ಟ್ಯಾಬ್ನಲ್ಲಿ ಹಾಕಿದ್ದೀನಿ. ಈ ಕಮೆಂಟ್ ನಾನು ಹಾಕಿರೋದಲ್ಲ ಅಂತ. ಆದರೂ ಕೂಡ ನನ್ನ ಚಾನಲ್ಗೆ ಹೇಟ್ ಬರ್ತಿದೆ ಈ ಒಂದು ಪೋಸ್ಟಿಂದ. ಅದಕ್ಕೆ ಸಾಕ್ಷಿ ಅನ್ನೋ ಥರ ಒಂದಷ್ಟು ಕಮೆಂಟ್ಸ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈಗ ಮೊದಲನೇ ಪಾಯಿಂಟ್, ಇದ್ರ ಜೊತೆಗೆ ಅದು ಬಾಟ್ ಕಮೆಂಟ್ಸಾ ಅಥವಾ ರಿಯಲ್ ಕಮೆಂಟ್ಸಾ ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದೇ ಪ್ಯಾಟರ್ನ್ ಆಫ್ ಕಮೆಂಟ್ಸ್ ಬರ್ತಿದೆ. ಹೇಳ್ತಿರೋದು ಏನಪ್ಪ ಅಂದರೆ, ಒಂದು ಅಲಿಗೇಷನ್ ಮಾಡ್ತಿದ್ದಾರೆ. ಏನಂದರೆ ನಾನು SMR ಮತ್ತು ಇನ್ನೊಂದಿಬ್ಬರ ಹೆಸರು, ಅವ್ರನ್ನ ಈ ವಿಷಯಕ್ಕೆ ನಾನು ಡ್ರ್ಯಾಗ್ ಮಾಡೋಕ್ಕೆ ಇಷ್ಟಪಡಲ್ಲ. ನಾವೆಲ್ಲ ಬೆಟ್ಟಿಂಗ್ ಆ್ಯಪ್ಸ್ನ ಪ್ರಮೋಟ್ ಮಾಡೋಕ್ಕೆ ಕಾಯ್ತಿದ್ದೀವಂತೆ, ಯಾರೋ ತಡೆದು ನಿಲ್ಲಿಸ್ತಿದಾರಂತೆ, ಅದಕ್ಕೆ ನಾವು ಇದನ್ನೆಲ್ಲ ಮಾಡ್ತಿದ್ದೀವಂತೆ ಅಂತ ಚೈಲ್ಡ್ ನನ್ನ ಮಕ್ಕಳಿಗೆ ಹೇಳೋದಿಷ್ಟೇ. ಸೊ ನನ್ನ ಚಾನಲ್ ಸ್ಟಾರ್ಟ್ ಆಗಿರೋದು ಜನವರಿ 1, 2023. 3 ತಿಂಗಳಿಗೇನೆ ಏಪ್ರಿಲ್ 2023 IPL ಟೈಮಲ್ಲೇ ಒಂದು ಬೆಟ್ಟಿಂಗ್ ಆ್ಯಪ್ ಕಡೆಯಿಂದ ನನಗೆ ಪ್ರಮೋಷನ್ ಬರುತ್ತೆ. ಬಂದಿದ್ದ ದಿನಾನೇ ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ನಮ್ಮ ಕಮ್ಯುನಿಟಿ ಪೋಸ್ಟರ್ ಹಾಕಿದ್ದೀನಿ. ನಾವು ಇಂಥ ಆ್ಯಪ್ಗಳನ್ನ ಪ್ರಮೋಟ್ ಮಾಡಲ್ಲ, ದಯವಿಟ್ಟು ಯಾರೇ ಪ್ರಮೋಟ್ ಮಾಡಿದ್ರು ಆಡಬೇಡಿ ಅಂತ. ಇದು ನಮ್ಮ ಕಮಿಟ್ಮೆಂಟ್. ಆಗ ನಾನು ಮಾಡ್ತಿದ್ದು ಫೇಸ್ಲೆಸ್ ಚಾನಲ್, ಅಂದರೆ ನನ್ನ ಮುಖ ತೋರಿಸ್ತಿರ್ಲಿಲ್ಲ. ಆ್ಯಂಡ್ ನನ್ನ ಚಾನಲ್ಗೆ ಇದ್ದಿದ್ದು ಬರೀ 2,000 ಸಬ್ಸ್ಕ್ರೈಬರ್ಸು. ನಾನು ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ದುಡ್ಡು ಇಸ್ಕೊಂಬಿಟ್ಟು ಪ್ರಮೋಟ್ ಮಾಡಿಬಿಟ್ಟು, ಅಯ್ಯೋ ನನಗೆ ಗೊತ್ತೇ ಇರಲಿಲ್ಲ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಇದು ಅಂತ. ಆಮೇಲೆ ಒಂದು 6 ತಿಂಗಳಾದ್ಮೇಲೆ ವಿಡಿಯೋ ಡಿಲೀಟ್ ಮಾಡಿಬಿಟ್ಟು ನಾನು ಬೆಟ್ಟಿಂಗ್ ಪ್ರಮೋಷನ್ ಮಾಡೇ ಇಲ್ಲ ಅಂತ ಡೌ ಮಾಡೋದು ನನಗೆ ತುಂಬಾ ಈಸಿ ವಿಚಾರ ಆಗಿತ್ತು. ಫ್ರಮ್ ಡೇ 1 ನಮ್ಮ ವಿಚಾರ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಮಾಡಲ್ಲ ಅನ್ನೋದು, ನಾವು ಮಾಡಲ್ಲ. ಅದಕ್ಕೆ ಪ್ರೂಫ್ ಅನ್ನೋ ಥರ ಈ ವಿಡಿಯೋ ಮಾಡೋಕ್ಕೆ ಕೆಲವು ಗಂಟೆಗಳ ಮುಂಚೆ ಕೂಡ ಒಂದು ಪ್ರಮೋಷನ್ ಬಂದಿದೆ. ಇಂಥ ನನ್ನ ಮಕ್ಕಳಿಗೆ ಈಗ ನಾವು ರಿಪ್ಲೈ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀವಿ. ಇದಲ್ಲದೆ ತುಂಬಾ ಪ್ರಮೋಷನ್ಗಳು ಬಂದಿದೆ. ರಿಯಲ್ ಎಸ್ಟೇಟ್ ಬಂದಿದೆ, ಯಾವುದೋ ಟ್ರೇಡಿಂಗ್ ಆ್ಯಪ್ಸ್ ಬರುತ್ತೆ, ಯಾವುದೋ ಆಡಿಯೋ ಬುಕ್ ಬರುತ್ತೆ. ಇದು ಯಾವುದನ್ನು ಕೂಡ ನಾವು ಪ್ರಮೋಟ್ ಮಾಡಿಲ್ಲ. ನಮ್ಮ ಚಾನಲ್ ಪಾಲಿಸಿ ಸಿಂಪಲ್. ನಾನು ನನ್ನ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ರೆಫರ್ ಮಾಡದೇ ಇರೋ ಆ್ಯಪ್ಸ್ನ ನನ್ನ ಸಬ್ಸ್ಕ್ರೈಬರ್ಸ್ಗೆ ರೆಫರ್ ಮಾಡಲ್ಲ. ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಸ್ನ ನಾನು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತೀನಿ. ನಾವು ಒಬ್ರಿಗೊಬ್ರು ಮುಖಾನೇ ನೋಡ್ಕೊಂಡಿರಲ್ಲ, ನೀವು ಯಾರು ಅಂತ ನನಗೆ ಗೊತ್ತೇ ಇರಲ್ಲ. ಆದರೂ ಕೂಡ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂದರೆ ನೀವು ನಥಿಂಗ್ ಶಾರ್ಟ್ ಆಫ್ ಮೈ ಫ್ಯಾಮಿಲಿ. ನೀವು ಕೂಡ ನನ್ನ ಫ್ಯಾಮಿಲಿ ಇದ್ದಂಗೆ. ಸೊ ನಿಮಗೆ ಹಾನಿ ಆಗುವಂಥ ಯಾವ ಆ್ಯಪ್ಗಳನ್ನೂ ಕೂಡ ನಾವು ಪ್ರಮೋಟ್ ಮಾಡಲ್ಲ. ಆ ವಿಷಯದಲ್ಲಿ ನಾವು ಕ್ಲಿಯರ್ ಆಗಿದ್ದೀವಿ. ಈ ಥರ ಕೀಬೋರ್ಡ್ ಸಿಕ್ತು ಅಂದ್ಬಿಟ್ಟು ಸಿಕ್ಕಿದ್ನೆಲ್ಲ ಕೊಡ್ತಾರಲ್ಲ ಅಂತ ಚೈಲ್ಡ್ ನನ್ನ ಮಕ್ಕಳಿಗೆ ನಿಜವಾಗ್ಲೂ ಎಜುಕೇಷನ್ ಇಂಪಾರ್ಟೆಂಟ್ ಇದೆ. ಕರೆಕ್ಟ್ ಬ್ರೋ, ನೀವು ಹೇಳಿದ್ದು ಎಜುಕೇಷನ್ ಇಸ್ ಇಂಪಾರ್ಟೆಂಟ್ ಬ್ರೋ ಅಂತ ನನ್ನ ಮಕ್ಕಳಿಗೆ. ಈ ವಿಷಯಕ್ಕೆ ಬಿಡೋಣ. ಈಗ ವಾಪಸ್ ಈ ಕಮೆಂಟ್ ಇತ್ತಲ್ಲ, ಈ ವಿಷಯಕ್ಕೆ ಬರೋಣ. ಇಲ್ಲಿ ತುಂಬಾ ವಿಚಾರಗಳು ಪ್ರಸ್ತಾಪ ಆಗಿದೆ, ಒಂದೊಂದಾಗಿ ಹೋಗೋಣ. ಫಸ್ಟ್ ಪಾಯಿಂಟು, ಆ ಲಾಸ್ಟ್ ಒಂದು ಲೈನ್ ಬರುತ್ತೆ, ಯಾರೋ ಸಪೋರ್ಟ್ ಮಾಡಲಿಲ್ಲ ಅಂತ ಈಗ ಇವರ ವಿರುದ್ಧ ಮಾತಾಡ್ತಿದ್ದಾರೆ ಅಂತ. ನಿಮಗೆ ಕೇಳ್ತೀನಿ ಬ್ರೋ, ನೇರವಾಗಿ ನಾನು ಯಾವತ್ತಾದರೂ ನಿಮಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳಿದ್ದೀನ? ಇನ್ಫ್ಯಾಕ್ಟ್ ಫಸ್ಟ್ ಮೆಸೇಜ್ ಬಂದಿರೋದು ಕೂಡ ನಿಮ್ಮ ಕಡೆಯಿಂದಾನೆ. ನಾನು ಯಾರಿಗೂ ಮೆಸೇಜ್ ಮಾಡಿಲ್ಲ, ಯಾವ ಕ್ರಿಯೇಟರ್ಗೂ ಮೆಸೇಜ್ ಮಾಡಿಲ್ಲ. ಫಸ್ಟ್ ಮೆಸೇಜ್ ಆ ಕಡೆಯಿಂದಾನೇ ಬಂದಿರುತ್ತೆ. ನನ್ನ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಇನ್ಫ್ಯಾಕ್ಟ್ ನನ್ನ ವಿಡಿಯೋದಲ್ಲಿ ನಾನು ಓಪನ್ ಆಗಿ ಹೇಳಿದ್ದೀನಿ, ನಾನು ಯಾರ ಜೊತೆನೂ ಕೊಲಾಬ್ರೇಷನ್ ಮಾಡಲ್ಲ. ಪರ್ಸ್ನಲಿ ನನಗೆ ಈ ಗ್ರೂಪ್ ಅಥವಾ ಕೊಲಾಬ್ರೇಷನ್ ಅನ್ನೋ ಕಾನ್ಸೆಪ್ಟಲ್ಲಿ ನಂಬಿಕೆ ಇಲ್ಲ. ಆ್ಯಂಡ್ ಮಾಡ್ತಿರೋದು ತಪ್ಪು ಅಂತಲೂ ನಾನು ಹೇಳಲ್ಲ. ಬಿಕಾಸ್ ನಾನು ಫಾಲೋ ಮಾಡ್ತಿರೋಂಥ ಚಾನಲ್ಸ್ ಕೂಡ ಯಾರು ಕೊಲಾಬ್ರೇಟ್ ಮಾಡಲ್ಲ. ನಾನು ಅವ್ರ ಸ್ಟೆಪ್ನೇ ಫಾಲೋ ಮಾಡಬೇಕು ಅಂತ ಯಾರ ಜೊತೆನೂ ಕೊಲಾಬ್ರೇಷನ್ ಮಾಡ್ತಿರಲಿಲ್ಲ. ನಮ್ಮ ಪಾಡು ನಾವು ಸಿಂಗಲ್ ಆಗಿದ್ರು ಕೆಣಿಗೊಂಬತ್ತಾರೆ ಅಂದರೆ ನಾವು ಇನ್ಮೇಲೆ ಕೊಲಾಬ್ರೇಷನ್ ಮಾಡ್ತೀವಿ. ಅದು ಹೊಸ ಯೂಟ್ಯೂಬರ್ ಆಗಿರ್ಬೋದು, ಹಳೆ ಯೂಟ್ಯೂಬರ್ ಆಗಿರ್ಬೋದು, ಯಾರ್ದಾದ್ರು ಕಂಟೆಂಟ್ ಇಷ್ಟ ಆಯಿತು ಅಂದರೆ ಕೊಲಾಬ್ರೇಷನ್ ಬಂದರೆ ನಾವು ಕೊಲಾಬ್ರೇಟ್ ಮಾಡ್ತೀವಪ್ಪ. ಅಗೇನ್ ಏನು ಲೈಮ್ ಲೈಟ್ ಸಿಕ್ಲಿಲ್ಲ ಅಥವಾ ಎಕ್ಸ್ಪೋಜರ್ ಸಿಕ್ಲಿಲ್ಲ ಅನ್ನೋದಕ್ಕೆ ತುಂಬಾ ದೊಡ್ಡ ಯೂಟ್ಯೂಬರ್ಗಳು ನಮ್ಮ ಜೊತೆ ಟಚ್ ಅಲ್ಲಿ ಇದಾರಪ್ಪ. ಪ್ರತಿದಿನ ಮಾತಾಡುವಂತ ಯೂಟ್ಯೂಬರ್ಸ್ಗಳು ಟಚ್ ಅಲ್ಲಿ ಇದಾರಪ್ಪ. ಬ್ರೋ ಒಂದೇ ಒಂದು ಸ್ಟೋರಿ ಹಾಕೊಡಿ ಬ್ರೋ, ಒಂದು ಕಮ್ಯುನಿಟಿ ಪೋಸ್ಟ್ ಹಾಕೊಡಿ ಬ್ರೋ ಅಂದ್ರೆ ಹಾಕೊಡೋರು ಇದಾರಪ್ಪ. ನಾವು ಯಾರನ್ನು ಕೇಳಿಲ್ಲ. ಅವರು ನಾವು ಯಾರನ್ನು ಕೇಳಿಲ್ಲ. ಕೆಲವರು ತಾವಾಗೇ ಇಷ್ಟಪಟ್ಟು ಕಮ್ಯುನಿಟಿ ಪೋಸ್ಟ್ ಶೇರ್ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾವತ್ತೂ ಋಣಿಯಾಗಿರ್ತೀನಿ ನಾನು. ಬಟ್ ಅವ್ರನ್ನ ಕ್ರಿಟಿಸೈಸ್ ಮಾಡಿಲ್ವ? ನಾನು ಮಾಡಿದ್ದೀನಿ, ಅದನ್ನ ತೋರಿಸ್ತೀನಿ ವಿಡಿಯೋದಲ್ಲಿ. ಇಷ್ಟಿದ್ದ ಮೇಲೂ ಈ ಥರ ಕಮೆಂಟ್ಸ್ಗಳು ಬರುತ್ತೆ ಅಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಎಲ್ರೂ ನಾವು ಮೆಚ್ಚಕ್ಕಾಗಲ್ಲ. ನೆಕ್ಸ್ಟ್ ವಿಷಯಕ್ಕೆ ಬರೋಣ. ಆಗ ಕೊಲಾಬ್ರೇಷನ್ ಮಾಡಲ್ಲ, ಯಾವ ಗುಂಪು ಸೇರಲ್ಲ ಅಂತ ಹೇಳಿದ್ ನಾನು ಈಗ ಒಬ್ರು ಪರವಾಗಿ ಸಪೋರ್ಟ್ ಮಾಡ್ತಿದ್ದೀನಿ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. ಅದನ್ನೇ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ.
ಇಷ್ಟೆಲ್ಲ ಶುರು ಆಗೋದಕ್ಕೆ ಇಬ್ರು ಗೇಮರ್ಗಳ ನಡುವಿನ ಫೈಟೇ ಕಾರಣ ಅಂತ ನನಗೆ ಗೊತ್ತಿರೋ ಕಾರಣ. ಅಂಡ್ ಇದು ಸ್ಟಾರ್ಟ್ ಆಗಿ ತುಂಬಾ ವರ್ಷಗಳಾಗಿದೆ. ನಾನು ಯೂಟ್ಯೂಬ್ ಬಂದು ಒಂದೂವರೆ ವರ್ಷ ಆಗಿದೆ. ಅದರಿಂದ ಈಚೆಗೆ ನಾನು ಏನಾದ್ರು ಅಬ್ಸರ್ವ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಬೋದು. ಬಟ್ ಹಳೆಯ ವಿಷಯಗಳ ಬಗ್ಗೆ ನಾನು ಕಮೆಂಟ್ ಮಾಡೋಕ್ಕಾಗಲ್ಲ. ಅವರವರೇ ಬಂದು ಮಾತಾಡ್ಕೊಳ್ಳಿ. ಮೊದಲನೇ ಪಾಯಿಂಟ್, ಅಂಟಿಲ್ ಮೈ ಲಾಸ್ಟ್ ವಿಡಿಯೋ ನಾನು ಯಾರ ಪರವಾಗೂ ಇರಲಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಪಾಯಿಂಟ್ನ ರೈಸ್ ಮಾಡ್ತೀನಿ, ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಜೊತೆಗೆ ಈ ವಿಡಿಯೋದಲ್ಲಿ ಇನ್ನೂ ಒಂದು ಪಾಯಿಂಟ್ ರೈಸ್ ಮಾಡ್ತಿದ್ದೀನಿ, ಹಿಪೋಕ್ರಸಿ ಅಂತ. ಹಂಗಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡೋಣ. ಮೊದಲನೇದಾಗಿ ಫಸ್ಟ್ ಈ ಟಾರ್ಗೆಟಿಂಗ್ ಶುರುವಾಗಿದ್ದು ಎಲ್ಲಿಂದ ಅಂದ್ರೆ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಇಂದ. ಒಂದಷ್ಟು ಜನ ಬರ್ತಾರೆ, ಬೆಟ್ಟಿಂಗ್ ಆ್ಯಪ್ಸ್ ವಿರುದ್ಧ ನಾವು ವಿಡಿಯೋಸ್ ಮಾಡ್ತೀವಿ, ನಿಲ್ಲಿಸ್ತೀವಿ ಅಂತ ವಿಡಿಯೋಸ್ ಮಾಡ್ತಾರೆ. ತುಂಬಾ ಒಳ್ಳೆ ಸರ್, ಒಳ್ಳೆ ಕನ್ಸರ್ನು ಮಾಡಿ. ಒಂದು ಪಾಯಿಂಟ್ ಅಲ್ಲಿ ಒಬ್ಬರು ವಿಚಾರವಾಗೇನೇ ವಿಡಿಯೋಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇವರು ಅದರಲ್ಲೂ ನನಗೊಬ್ರು ಕೇಳ್ತಾರೆ, ಏನ್ ಬ್ರೋ ಇವರು ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡ್ತಾರೆ, ಕಾಡುವಾಸಿ ಹೇರ್ ಆಯಿಲ್ ಪ್ರಮೋಟ್ ಮಾಡ್ತಾರೆ, 10 ಕಿತ್ಕೊಂಡು 100 ಕೊಡ್ತಿದ್ದಾರೆ, ನೀವು ಇಂಥವ್ರಿಗೆ ಸಪೋರ್ಟ್ ಮಾಡ್ತೀರಾ? ಮಾಡಲ್ಲ ಬ್ರೋ, ಖಂಡಿತ ಮಾಡಲ್ಲ. ಅದನ್ನ ಕ್ರಿಟಿಸೈಸ್ ಮಾಡೇನೆ ಇದೊಂದು ವಿಡಿಯೋ ಮಾಡಿದ್ದೀನಿ. ಕಾಡುವಾಸಿ ಹೇರ್ ಆಯಿಲ್ ಬಗ್ಗೆ ಈ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಕಾಡುವಾಸಿ ಹೇರ್ ಆಯಿಲ್ ರೋಸ್ಟ್ ವಿಡಿಯೋದಲ್ಲಿ ನನಗೆ ವರ್ಷಾನ್ಗಟ್ಲೆಯಿಂದ ಪರಿಚಯ ಇರುವಂಥವರ ಬಗ್ಗೆ ಕೂಡ ಹಾಕಿದ್ದೀನಿ, ಅವರ ವಿಡಿಯೋನು ಕೂಡ ಹಾಕಿದ್ದೀನಿ. ಈಗ ನಿಮ್ಮ ವಿಷಯಕ್ಕೆ ಬರೋಣ. ಈ ಕಡೆ ಏನೋ ಬೆಟ್ಟಿಂಗ್ ಆ್ಯಪ್ಸ್ ಮಾಡ್ತಿದ್ದಾರೆ, ಕಾಡುವಾಸಿ ಹೇರ್ ಆಯಿಲ್ ಪ್ರಮೋಟ್ ಮಾಡ್ತಿದ್ದಾರೆ, ಈ ಕಡೆ ಮಾಡಿಲ್ವಾ? ಮಾಡಿರೋರು ಇದಾರಲ್ಲ. ಒಂದು ದಿನ ಕೂಡ ಯಾಕೆ ಇವ್ರನ್ನ ಕ್ರಿಟಿಸೈಸ್ ಮಾಡಲಿಲ್ಲ? ಓಕೆ, ನಿಮ್ಮ ಲಾಜಿಕ್ಗೆ ಬರೋಣ. 10 ರೂಪಾಯಿ ಕೊಟ್ಟು 100 ರೂಪಾಯಿ ಕಿತ್ಕೋತಿದ್ದಾರೆ ಅಂತ ಹೇಳ್ತೀರಾ. ಓಕೆ, ಇವರು 100 ರೂಪಾಯಿ ತಗೊಂಡಿದ್ದಾರೆ ಪ್ರಮೋಷನ್ ಇಂದ. 10 ರೂಪಾಯೋ 20 ರೂಪಾಯೋ ಅವ್ರು ಕೊಟ್ಟಿರೋದನ್ನೆಲ್ಲ ಬೇಕಾದ್ರೆ ಅವ್ರಿಗೆ ಹೇಳ್ತಾರೆ, ನಾನು ಇಷ್ಟಿಷ್ಟು ಕೊಟ್ಟಿದ್ದೀನಿ ಅಂತ. ಅದನ್ನ ಲೆಕ್ಕ ಹಾಕಿದ್ರೆ ಅದು 10 ರೂಪಾಯಿಗಿನ ಜಾಸ್ತಿನೇ ಇರ್ಬೋದು. ಅದು ಡಿಸ್ಕಷನ್ ಅಲ್ಲ. ತಗೊಂಡಿರೋದ್ರಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ವಾಪಸ್ ಕೊಡ್ತಿದ್ದಾರೆ. ಈ ಕಡೆ 100 ರೂಪಾಯಿ ಈಸ್ಕೊಂಡು ಎಲ್ಲಾನು ಜೋಬಿಗೆ ಬಿಟ್ಕೊಂಡು ಮನೆಗೆ ಹೋದವ್ರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ಇದು ತಪ್ಪು ಅನ್ನೋದಾದ್ರೆ ಇದು ಯಾಕೆ ತಪ್ಪಲ್ಲ? ಇವರು 10 ಕೊಟ್ಟು 100 ಕಿತ್ಕೊಂಡ್ರಲ್ವಾ, ಇಲ್ಲಿ 100 ಕಿತ್ಕೊಂಡು ನೀವೇನ್ ಮಾಡಿದ್ರಿ? ಮನೆಗೆ ಹೋಗಿ PS5 ತಗೊಂಡ್ರಾ, ಕ್ಯಾಮ್ರಾ ತಗೊಂಡ್ರಾ, ಸಿಸ್ಟಮ್ ಬಿಲ್ಡ್ ಮಾಡಿಸ್ಕೊಂಡ್ರಾ? ಇದನ್ನ ಯಾಕೆ ಪ್ರಶ್ನೆ ಮಾಡಲ್ಲ? ಮಾಡ್ತೀರಾ ಅಂದ್ರೆ ನೀವು ಜೆನ್ಯೂನ್ ಬ್ರೋ, ಮಾಡಲ್ಲ ಅಂದ್ರೆ ಹಿಪೋಕ್ರಸಿ ಅಂತಾರೆ ಅದನ್ನ, ಬೂಟಾಟಿಕೆ. ಅದನ್ನೇ ಟಾರ್ಗೆಟ್ ಮಾಡ್ತಿರೋದು ಅಂತ ಹೇಳಿದ್ದು. ಒಂದು ವರ್ಡ್ ಕೂಡ ಇವ್ರ ಬಗ್ಗೆ ಬಂದಿಲ್ಲ. ಯಾಕೆ? ಇನ್ನು ಅದು ಬಿಡಪ್ಪ, ಸಿಂಪಲ್. ನೀವು ಬೆಟ್ಟಿಂಗ್ ಆ್ಯಪ್ಸ್ ವಿರುದ್ಧ ನಾವು ಇದೀವಿ ಏನೋ, ಅದೇನೋ ಯಾರು ಹಾಕಿದ್ರು ಗುರು, 50% ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋಣ ಕ್ಲೀನ್ ಮಾಡಿಬಿಡ್ತೀವಿ ಅಂತ. ಬ್ರೋ, ನಿಮ್ಮ ಕೈಲಿ 50% ಆಗೋದು, ಯಾಕೆಂದ್ರೆ ಇನ್ನೂ 50% ನಿಮ್ಮ ಜೊತೆನೇ ಇರ್ತಾರೆ. ಎಲ್ಲರೂ ಸೇರಿ ಒಂದು ಮೂವಿ ಪ್ರಮೋಷನ್ ಮಾಡ್ತೀರಾ. ಆ ಮೂವಿ ಪ್ರಮೋಷನ್ ನ ಆರ್ಗನೈಸ್ ಮಾಡೋರು ಒಬ್ರು ಇದ್ದಾರೆ. ಅವರು ಒಂದಾನೊಂದು ಕಾಲದಲ್ಲಿ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಿರ್ಲಿಲ್ವಾ? ಅಥವಾ ರೀಸೆಂಟ್ ಆಗಿ ಮಾಡಿಲ್ವಾ? ಅವ್ರ ಫ್ಯಾಮಿಲಿಯವ್ರು ಮಾಡಲ್ವಾ? ಒಂದು ದಿನ ಕೂಡ ನೀವು ಅವರನ್ನ ಕ್ರಿಟಿಸೈಸ್ ಮಾಡಿಲ್ಲ. ನೀವು ಅಷ್ಟೊಂದು ಸಾಚಗಳಾಗಿದ್ರೆ ಯಾಕೆ ಅವರ ಜೊತೆ ಕೊಲಾಬ್ರೇಟ್ ಆದ್ರಿ? ಅವ್ರ ಹೆಸರು ನಾನು ತಗೊಳ್ಳಲ್ಲ. ನಾನು ಈ ವಿಷಯಕ್ಕವರೆಗೂ ಸಮಾಧಾನ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಬೆಟ್ಟಿಂಗ್ ಆ್ಯಪ್ ಪ್ರಮೋಟ್ ಮಾಡೋರ ಜೊತೆ ಯಾಕೆ ಕೊಲಾಬ್ರೇಟ್ ಆದ್ರಿ? ಇದ್ರ ಜೊತೆಗೆ ಮಧ್ಯದಲ್ಲಿ ಇನ್ನೊಬ್ರು ನಂಗೆ ಮೆಸೇಜ್ ಮಾಡ್ತಾರೆ, ಈ ವಿಷಯಕ್ಕೆ ಸಂಬಂಧನೇ ಇಲ್ಲ ಅವರಿಗೆ ಮೆಸೇಜ್ ಮಾಡ್ತಾರೆ. ಮಾಡ್ಬಿಟ್ಟು ಬ್ರೋ ಅವ್ರ ಬಗ್ಗೆ ಯಾಕೆ ಮಾತಾಡಿದ್ದೀರಾ ಬ್ರೋ, ಅವ್ರಿಗೆ ಕಾಂಟ್ರಾಕ್ಟ್ ಇತ್ತಂತೆ ಬ್ರೋ ಅಂತ ಹೇಳ್ತಾರಪ್ಪ. ಈಗ ಆಯ್ತು, ಆ ಕ್ರಿಯೇಟರ್ ಕೂಡ ಒಂದು ವಿಡಿಯೋ ಮಾಡಿದ್ದಾರೆ. ನನ್ನ ಇನಿಷಿಯಲ್ ಡೇಸಲ್ಲಿ ನನಗೆ ಯಾವ ಪ್ರಮೋಷನ್ ಬಂದಿರಲಿಲ್ಲ, ಇದು ಬೆಟ್ಟಿಂಗ್ ಆ್ಯಪ್ ಅಂತ ನನಗೆ ಗೊತ್ತಿರಲಿಲ್ಲ, ಇದರಿಂದ ಇಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ನಾನು ಗೊತ್ತಿಲ್ಲದೆ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ವಿಡಿಯೋ ಮಾಡ್ತಾರೆ. ಈ ಮಿಸ್ಟೇಕ್ ಪ್ರತಿಯೊಬ್ಬರ ಜೊತೆನೂ ಆಗುತ್ತೆ. ದೊಡ್ಡ ದೊಡ್ಡ ಆಕ್ಟರ್ಗಳು ಇನ್ಕ್ಲೂಡಿಂಗ್ ಅಕ್ಷಯ್ ಕುಮಾರ್ ಒಂದು ಪಾನ್ ಮಸಾಲ ಆ್ಯಡ್ ನ ಮಾಡ್ತಾರೆ. ಅವ್ರ ಹತ್ರ ಒಂದು ದೊಡ್ಡ ಲೀಗಲ್ ಟೀಮ್ ಇದೆ, ಅಡ್ವೈಸರ್ಸ್ ಇದ್ದಾರೆ. ಹಂಗಿದ್ರೂ ಕೂಡ ಅದನ್ನ ಮಾಡಿ ಜನಗಳ ಕೈಯಿಂದ ಬ್ಯಾಕ್ ಫೈರ್ ಆಗುತ್ತೆ. ಸಾರಿ ಕೇಳಿ, ಇನ್ನು ಮುಂದೆ ನಾನು ಮಾಡಲ್ಲ ಅಂದ್ಬಿಟ್ಟು ಅವ್ರ ಆ್ಯಡ್ ನ ಮಾಡಿಲ್ಲ. ದೊಡ್ಡವ್ರ ಕೈಲಿ ಈ ಮಿಸ್ಟೇಕ್ ಆಗುತ್ತೆ ಅಂದ್ರೆ ಚಿಕ್ಕ ಕ್ರಿಯೇಟರ್ ಕಡೆಯಿಂದ ಈ ಮಿಸ್ಟೇಕ್ ಆಗುತ್ತೆ. ಅದು ಕಾಮನ್ ಸೆನ್ಸ್. ಆದರೆ ಒಂದಷ್ಟು ಜನ ಈ ವಿಡಿಯೋಗೆ ಹೋಗ್ಬಿಟ್ಟು ಟ್ರೂ ಬ್ರೋ, ಬೆಳಿಬೇಕು ಬ್ರೋ, ನೀವು ಹಂಗೆ ಬ್ರೋ ಹಿಂಗೆ ಬ್ರೋ ಅಂತ ಮೆಸೇಜ್ ಹಾಕ್ತೀರಾ. ಈ ಕಡೆ ಅದೇ ಲಾಜಿಕ್ ಹೇಳಿದವ್ರನ್ನ ಫಸ್ಟು ಪ್ರಮೋಷನ್ ಮಾಡಿಬಿಡೋದು, ಆಮೇಲೆ ನಮಗೆ ಗೊತ್ತಿಲ್ಲ ಅಂತ ಹೇಳ್ಬಿಡೋದು ಅಂತ ಕ್ರಿಟಿಸೈಸ್ ಮಾಡ್ತೀರಾ. ಇದನ್ನೇ ಬೂಟಾಟಿಕೆ ಅನ್ನೋದು. ಈ ಕಡೆನೂ ಅದೇ ಲಾಜಿಕ್ ತುಂಬಾ ಜನ ಹೇಳಿದ್ದಾರೆ, ಒಬ್ರಿಗೂ ಆ ಮಾತು ಬಂದೇ ಇಲ್ಲ. ಈ ಕಡೆ ಮಾತ್ರ ಬರುತ್ತೆ. ಇದನ್ನ ಟಾರ್ಗೆಟ್ ಅಂತಾರ ಅನ್ನಲ್ವಾ? ಸೊ ನಾನು ಪ್ರಶ್ನೆ ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡ್ತಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಒಬ್ಬರು ಟಾರ್ಗೆಟ್ ಆಗ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ, ಅದನ್ನು ನಾನು ಕೇಳ್ತಿದ್ದೀನಿ. ನೀವು ಮಾಡ್ತಿಲ್ಲ ಅನ್ನೋದಾದರೆ ನೇರವಾಗಿ ಬಂದು ಎಕ್ಸ್ಪ್ಲನೇಷನ್ ಕೊಡ್ರಿ, ಯಾಕೆ ಮಾಡ್ತಿದ್ದೀರಾ ಅಂತ. ಟಾರ್ಗೆಟ್ ಯಾಕೆ ಹಾಕಿದ್ದೀರಾ ಮುಂದೆ ಹೇಳ್ತೀನಿ. ಏನೇನು ನಡೆದಿದೆ ಅಂತ ಹೇಳಬೇಕಲ್ವಾ? ಏನೇನು ಆಗಿದೆ ಅಂತ ಗೊತ್ತಿಲ್ಲದೆ ಇದೆಲ್ಲ ಯಾಕೆ ಆಗ್ತಿದೆ ಅಂತ ಗೊತ್ತಾಗಲ್ಲ ಅಲ್ವಾ? ಮುಗಿಸ್ಬಿಡೋಣ. ನಮಗೆ ಈ ಕಾಂಟ್ರವರ್ಸಿನ ಎಳ್ಕೊಂಡು ಹೋಗೋಕ್ಕೆ ಖಂಡಿತ ಇಷ್ಟ ಇಲ್ಲ. ಇವತ್ತು ಫೈನಲ್ ಮಾಡಿಬಿಡೋಣ ಇದನ್ನು. ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಚಾರ ಬರುತ್ತೆ. ನಿಮ್ಮದೇ ಕಮ್ಯುನಿಟಿನಲ್ಲಿ ಒಬ್ಬರಿಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ನೀವು ಅದ್ರ ಬಗ್ಗೆ ಮಾತಾಡಿಲ್ಲ. ನೇಮ್ ಇಸ್ ಮಧು ಅಂತ ತಗೊಂಡಿದ್ದಾರೆ, ಅದು ಅವ್ರಿಗೆ ಹೇಳಿರೋದು ನನಗೆ ಗೊತ್ತು. ಅವ್ರದ್ದು ತುಂಬ ಲೂಪೋಸ್ ಇದ್ರು, ಅವ್ರ ಬಗ್ಗೆ ನೀವು ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಫಸ್ಟು ಕಂಟೆಂಟ್ ವಿಚಾರದಲ್ಲಿ ಇಟ್ಸ್ ಕ್ರಿಯೇಟರ್ಸ್ ಚಾಯ್ಸ್. ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅನ್ನೋದು ಕ್ರಿಯೇಟರ್ಗಳಿಗೆ ಬಿಟ್ಟಿದ್ದು. ನಾನು ಮಾಡಿಲ್ಲ ಅಂದರೆ ಒಬ್ಬರು ಮಾಡಿದ್ದಾರೆ, ಅದನ್ನು ನಾನು ಅಪೋಸ್ ಮಾಡಿದ್ರೆ ನಾನು ಅದನ್ನು ಸಪೋರ್ಟ್ ಮಾಡ್ತಿಲ್ಲ ಅಂತ ಅರ್ಥ. ನಾನು ಮಾಡಿಲ್ಲ ಅಂದರೆ ನಾನು ಅದನ್ನು ಒಪ್ಕೊಂಡಿದ್ದೀನಿ ಅಂತಲೇ ಅರ್ಥ. ಕಾಪಿರೈಟ್ ವಿಚಾರಕ್ಕೆ ಈ ವಿಷಯನ ಆನ್ಲೈನಲ್ಲಿ ಡಿಸ್ಕಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈ ವಿಚಾರನ ತೆಗೆದ್ರೆ ಒಂದು ಸಂಸ್ಥೆಯ ಹೆಸರನ್ನ ತೆಗಿಬೇಕಾಗುತ್ತೆ.
ಆ ಸಂಸ್ಥೆ ಹೆಸರು ಆಚೆಗೆ ಬಂದ್ರೆ ಈ ತರ ಕಂಟೆಂಟ್ ಮಾಡ್ತಿರೋರು ಎಲ್ಲರಿಗೂ ಕಾಪಿರೈಟ್ ಬೀಳುತ್ತೆ, ಅದಂತೂ 100% ಫಿಕ್ಸ್. ಹಂಗಾಗಿ ಈ ವಿಷಯನ ಆನ್ಲೈನ್ ಅಲ್ಲಿ ಡಿಸ್ಕಸ್ ಮಾಡಕ್ ಆಗಲ್ಲ. ಬಟ್ ಈ ವಿಷಯ ಆಫ್ಲೈನ್ ಅಲ್ಲಿ ಡಿಸ್ಕಸ್ ಆಗಿದೆ. ಯಾರ್ಯಾರ ಬಗ್ಗೆ ನೀವು ಆಪಾದನೆ ಮಾಡ್ತಿದ್ದೀರೋ ಅವ್ರವರೇ ಕಾಲಲ್ಲಿ ಮಾತಾಡಿದ್ದಾರೆ, ಅವ್ರವ್ರನ್ನ ಬಗೆಹರಿಸ್ಕೊಂಡಿದ್ದಾರೆ. ನನ್ನವರೆಗೂ ಬಂದಿದೆ. ನನ್ನ ಕಡೆಯಿಂದ ನಾನು ಏನಾಗುತ್ತೋ ಆ ಪ್ರಯತ್ನ ನಾನು ಮಾಡಿದ್ದೀನಿ. ಜೊತೆಗೆ ಕಾಪಿರೈಟ್ ಅನ್ನೋದೇನು ಹೊಸ ವಿಚಾರ ಅಲ್ಲ, ನನಗೂ ಬಂದಿದೆ, ಮೈಸೂರು ಮ್ಯಾಂಗೋರ್ಗೆ ಬಂದಿದೆ, ದರ್ಶಿಗೆ ಬಂದಿದೆ, SMRಗೆ ಬಂದಿದೆ, ತುಂಬಾ ಜನಕ್ಕೆ ಬಂದಿದೆ. ರಿಯಾಲಿಟಿ ಶೋ ವಿಡಿಯೋ ಮಾಡಿರೋರಿಗೆ ಎಲ್ಲರಿಗೂ ಬಂದಿದೆ. ಅಂಡ್ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ಅವರು ಆ ವಿಡಿಯೋ ಮಾಡಕ್ ಮುಂಚೆ ನನ್ನನ್ನೇ ಕೇಳಿದ್ರು, ಬ್ರೋ ಈ ಟಾಪಿಕ್ ಬಗ್ಗೆ ಮಾಡಬಹುದಾ? ಅವಾಗ್ಲೂ ಅವ್ರಿಗೆ ಅದನ್ನೇ ಹೇಳಿದ್ದು. ನಿಮ್ಮ ಚಾನಲ್ಗೆ ಈಗ ಸಬ್ಸ್ಕ್ರೈಬರ್ಸ್ ರೀಚ್ ಕಡಿಮೆ ಇದೆ. ದ ಮೂಮೆಂಟ್ ಇದು ಟಿವಿ ಚಾನಲ್ಗೆ ರೀಚ್ ಆಯ್ತು ಅಂದ್ರೆ ನಿಮ್ಮ ಮೇಲೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಈ ಪಾಯಿಂಟ್ ನ ಹೇಳಿಲ್ವಾ ಕೇಳ್ಕೊಳ್ಳಿ. ಕಾಪಿರೈಟ್ ನ ಹೆಂಗ್ ಅವಾಯ್ಡ್ ಮಾಡೋದು ಅನ್ನೋದನ್ನು ಕೂಡ ಟಿಪ್ಸ್ ಕೊಟ್ಟಿದ್ದೀನಿ. ಬಟ್ ಅಟ್ ದ ಸೇಮ್ ಟೈಮ್ ಲಾಸ್ಟ್ ಅಲ್ಲಿ ಹೇಳಿದ್ದೆ, ನೀವು ಏನೇ ಮಾಡಿದ್ರು ಕೂಡ ಒಂದು ಇಮೇಜ್ ಇದ್ರೂ ಕೂಡ ಅದಕ್ಕೆ ಕಾಪಿರೈಟ್ ಹಾಕ್ಬೋದು. ಹಾಕಿದ್ದಾರೆ. ನನಗೆ ಒಂದು ಇಮೇಜ್ ಯೂಸ್ ಮಾಡಿರೋದಕ್ಕೆ ಕಾಪಿರೈಟ್ ಹಾಕಿದ್ದಾರೆ. ನನ್ನ ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ಜಸ್ಟ್ ಒಂದು ಇಮೇಜ್ ಅಲ್ಲಿ ಆ ಸಂಸ್ಥೆಯ ಲೋಗೋ ಇತ್ತು ಅನ್ನೋ ಕಾರಣಕ್ಕೆ ಕಾಪಿರೈಟ್ ಬಂದಿದೆ. ಯಾರ್ದೋ ಒಬ್ಬರ ಹೆಸರು ತೆಗೆದೀನಿ ಅನ್ನೋ ಕಾರಣಕ್ಕೆ ಲಾ ಸೂಟ್ ಫೈಲ್ ಮಾಡ್ತೀವಿ ಅಂತ ಹೇಳ್ತಾರೆ. ಈ ತರದೆಲ್ಲ ನಡೀತಿದೆ. ದಯವಿಟ್ಟು ವಿಷಯಗಳನ್ನ ತಿಳ್ಕೊಳ್ಳದೆ ಇದ್ರ ಬಗ್ಗೆ ಮಾತಾಡಬೇಡಿ. ಈ ಟಾಪಿಕ್ ನ ಆ ಸಂಸ್ಥೆ ಹೆಸರಿತ್ತೆ ಮಾತಾಡಕ್ ಆಗಲ್ಲ. ಮಾತಾಡಿದ್ರೆ ಇದರಿಂದ ಬೇರೆ ಯೂಟ್ಯೂಬರ್ಸ್ಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಕಾರಣ ಆಗೋಕೆ ಇಷ್ಟಪಡಲ್ಲ. ಇದ್ರ ಬಗ್ಗೆ ಏನಾದ್ರು ಸಂಬಂಧಪಟ್ಟವ್ರು ಡೌಟ್ ಇದ್ರೆ ಅವ್ರ ಹತ್ರ ನನ್ನ ನಂಬರ್ ಇದೆ, ದಯವಿಟ್ಟು ಕಾಲ್ ಮಾಡ್ರ, ಬಗ್ಗೆ ಹರಿಸ್ಕೊಂಡ್ಬಿಡೋಣ, ಎಲ್ಲಾನು ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಕಾಂಟ್ರವರ್ಸಿ ವಿಚಾರಕ್ಕೆ ಬರೋಣ. ಈ ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿ ಹತ್ತಿರ ಒಂದು 4-5 ತಿಂಗಳು ಆಗಿದೆ. ಯಾವುದೋ ಒಂದು ಇನ್ಸಿಡೆಂಟ್ಗೆ 2 ಟೀಮ್ ಮಧ್ಯೆ ಸ್ಪಾರ್ಕ್ ಆಗುತ್ತೆ, ಆಮೇಲೆ ಅವರವರೇ ಮಾತಾಡ್ಕೊಂಡು ಸರಿ ಹೋಗ್ತಾರೆ, ಮತ್ತೆ ಸ್ಪಾರ್ಕ್ ಆಗುತ್ತೆ. ಆಗ ಈ ಕಡೆಯಿಂದ SMR ಬಂದು ಟಿಪಿಕಲ್ ಕನ್ನಡಿಗ ಅವರಿಗೆ ಬೈತಾರೆ, ಲೈವ್ ಸ್ಟ್ರೀಮ್ ನಲ್ಲಿ ಬೈದಿದ್ದು 100% ರಾಂಗ್. ಅದನ್ನ ಯಾವನು ಜಸ್ಟಿಫೈ ಮಾಡ್ಕೊಳಕ್ ಆಗದೇ ಇಲ್ಲ. ಬೈದಿದ್ದು 100% ರಾಂಗ್. ಕ್ಷಮೆ ಕೇಳಬೇಕಿತ್ತು. ನೆಕ್ಸ್ಟ್ ಸ್ಟ್ರೀಮ್ ಅಲ್ಲಿ ಕೇಳಿರ್ಬೋದು, ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಈ ಮ್ಯಾಟರು ಸ್ಟೇಷನ್ ವರೆಗೂ ಹೋಗುತ್ತೆ. ಹೋಗೋಕ್ಕೂ ಮುಂಚೆ ರಾಜಿ ಸಂಧಾನ ಮಾಡೋ ಪ್ರಯತ್ನಗಳು ನಡೀತವೆ. ಆಗ ಒಂದಷ್ಟು ಕಾಲ್ ರೆಕಾರ್ಡಿಂಗ್ ಆಗ್ತವೆ. ಫಸ್ಟ್ ಆಫ್ ಆಲ್ ಕಾಲ್ ರೆಕಾರ್ಡಿಂಗ್ ಮಾಡ್ಕೋಬಾರ್ದು ಅನ್ನೋದು ಕಾಮನ್ ಸೆನ್ಸ್. ಎವಿಡೆನ್ಸ್ ತರನೋ ಅಥವಾ ಸೇಫರ್ ಸೈಡ್ ಮಾಡ್ಕೊಂಡಿದ್ದೀರಾ ಅಂತಾನೆ ಅನ್ಕೊಳ್ಳೋಣ. ಮಾಡ್ಕೋಬಹುದು, ಕೆಲವೊಂದು ಕೇಸಲ್ಲಿ ಮಾಡ್ಕೋತಾರೆ. ಅದನ್ನ ಪಬ್ಲಿಕ್ ಆಗಿ ಲೀಕ್ ಮಾಡಬಾರ್ದು ಅನ್ನೋದು ಕಾಮನ್ ಸೆನ್ಸ್. ಅದಕ್ಕೆ ಎಜುಕೇಶನ್ ಬೇಕಾಗಿಲ್ಲ, ಕಾಮನ್ ಸೆನ್ಸ್ ಅದು. ನಾವೇನೋ ಗನಂದಾರಿ ಮಾಡ್ಬಿಟ್ಟಿದೀವಿ ಅಂತ ಲೈವ್ ಅಲ್ಲಿ ಕುತ್ಕೊಂಡು ಲೀಕ್ ಮಾಡೋಣ ಬ್ರೋ ಅಂತ ಬಿಲ್ಡಪ್ ತಗೋತೀರಾ. ಆಮೇಲೆ ಬಂದು ಹೇಳ್ತೀರಾ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅಂತ. ಇದು ಯಾವ ಸೀಮೆ ಎಜುಕೇಶನ್ ಅಂತ ನಮಗೆ ಗೊತ್ತಾಗ್ತಿಲ್ಲ. ಹೋಗ್ಲಿ, ಲೀಕ್ ಮಾಡೋರು ಫುಲ್ ಆಡಿಯೋಸ್ ಲೀಕ್ ಮಾಡಿದ್ದೀರಾ. ನನಗೆ 2 ಆಡಿಯೋ ಸಿಕ್ಕಿದೆ ಅಪ್ಪ ಯಾರ್ದೋ ಕಡೆಯಿಂದ. ಹತ್ತತ್ರ ಒಂದು 2.25 ಗಂಟೆ ಇರ್ಬೋದು ಅದು. ನನಗೆ ಈ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಿರೋದು 20 ಸೆಕೆಂಡು, 40 ಸೆಕೆಂಡು ಅಥವಾ 8 ನಿಮಿಷದ ಆಡಿಯೋಗಳು ಸಿಗ್ತಿದೆ. ಈ 2 ಅವರ್ ಕಾನ್ವರ್ಸೇಷನ್ ಕಾಣಿಸ್ತಿಲ್ಲ. ನಿಮಗೆ ಬೇಕಾದಂಗೆ 20 ಸೆಕೆಂಡ್ 40 ಸೆಕೆಂಡ್ 7 ನಿಮಿಷ ಕಟ್ ಮಾಡಿ ಹಾಕೊಂಡ್ಬಿಟ್ಟು ಯಾರು ದೊಡ್ಡವರಾಗಕ್ಕೆ ಟ್ರೈ ಮಾಡ್ತಿರೋದಿಲ್ಲಿ. ನಿಮ್ಗೆ ಅಷ್ಟೊಂದು ಜೆನ್ಯೂನ್ ಆಗಿದ್ರೆ ನೀವು ಹಾಕಿ, 2 ಅವರ್ದು ಹಾಕಿ. ನಿಮ್ಮ ಚಾನಲ್ ನೀವು ಹಾಕೊಳ್ಳಿ, ಅವ್ರ ಚಾನಲ್ ಅವ್ರು ಹಾಕೊಳ್ಳಿ. ಜನ ತೀರ್ಮಾನ ಮಾಡ್ಲಿ ಯಾರು ಜೆನ್ಯೂನು ಅಂತ. ಹೆಂಗ್ ಬೇಕಂಗ ಹಾಕೊಂಡ್ಬಿಟ್ಟು ವಿಷಯನೇ ನೆಟ್ ಕನ್ವೆ ಮಾಡದೆ ಈ ವಿಷಯನ ಡ್ರ್ಯಾಗ್ ಮಾಡ್ತಿರೋರು ಯಾರು? ಫಸ್ಟ್ ಪಾಯಿಂಟ್. ಓಕೆ, ಈ ಮ್ಯಾಟ್ರು ಸಾಲ್ವ್ ಆಗಲ್ಲ, ಸ್ಟೇಷನ್ ವರೆಗೂ ಹೋಗುತ್ತೆ. ಸಂಬಂಧಪಟ್ಟವರು ಸ್ಟೇಷನ್ ಹೋಗಿ ಅಪಾಲಜಿ ಬರ್ಕೊಟ್ಟು ಬರ್ತಾರೆ. ಇಲ್ಲಿಗೆ ಮ್ಯಾಟ್ರು ಎಂಡ್ ಆಗ್ಬೇಕಿತ್ತು. ಇನ್ನೊಂದು ಕೇಸಲ್ಲಿ ಇದು ಆಗಿದೆ, ಅದಕ್ಕೂ ಬರ್ತೀನಿ, ಡಿಫ್ರೆನ್ಸ್ ತೋರಿಸ್ತಿದ್ದೀನಿ ಏನೇನು ಅಂತ. ಅಲ್ಲಿಗೆ ಮ್ಯಾಟ್ರು ಮುಗಿಬೇಕಿತ್ತು. ಸೊ ಸ್ಟೇಷನ್ಗೆ ಹೋಗಿ ಅಪಾಲಜಿ ಬರ್ಕೊಟ್ರು ಕೂಡ ಒಂದು ಕಡೆಯಿಂದ ನಿಮ್ಮ ಬಗ್ಗೆ ಮಾತಾಡೋದು ಸ್ಟಾಪ್ ಆಗುತ್ತೆ, ಆದರೆ ನಿಮ್ಮ ಕಡೆಯಿಂದ ಸ್ಟಾಪ್ ಆಗಲ್ಲ. ಇಂಡೈರೆಕ್ಟ್ ಆಗಿ ಟಾಂಟ್ ಕೊಡೋದು, ಅವರ ವಾಯ್ಸ್ ರೆಕಾರ್ಡಿಂಗ್ಗಳನ್ನ ನಿಮ್ಮ ವಿಡಿಯೋದಲ್ಲಿ ಹಾಕೊಳ್ಳೋದು, ಇದು ಕಂಟಿನ್ಯೂ ಆಗ್ತಿದೆ. ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಕಾಂಟ್ರವರ್ಸಿನ ಡ್ರ್ಯಾಗ್ ಮಾಡ್ತಿರೋರು ಯಾರು ಅಂತ. ಕಾರಣ ನಿಮಗೆ ಅಪಾಲಜಿ ಬೇಕು, ಕೊಡ್ಸೋಣ, ಅದನ್ನ ಕೇಳೋದು ನಿಮ್ಮ ಹಕ್ಕು. ಓಕೆನಾ? ಈ ವಿಷಯಕ್ಕೆ ನಾನು ಯಾಕೆ ಇನ್ವಾಲ್ವ್ ಆಗ್ತಿದ್ದೀನಿ ಅಂದ್ರೆ, ಅನ್ನೆಸೆಸರಿಯಾಗಿ ರೋಸ್ಟಿಂಗ್ ಕಮ್ಯುನಿಟಿನ ನಿಮ್ಮ ಜಗಳಕ್ಕೆ ಡ್ರ್ಯಾಗ್ ಮಾಡಿದ್ದೀರಾ. ಅದಕ್ಕೆ ಪ್ರೂಫ್ ಅನ್ನೋ ತರ ನಿಮ್ಮ ಲಾಸ್ಟ್ ವಿಡಿಯೋದಲ್ಲಿ ಬಕೆಟ್ ಗ್ಯಾಂಗ್ ಹತ್ರ ಕಾಸು ಇಸ್ಕೊಂಡು ರೋಸ್ಟ್ ಮಾಡ್ತಿದಾರಂತೆ ಅಂತ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದೀರಾ. ನಿಮ್ಮ ಬಗ್ಗೆ ಓಪನ್ ಆಗಿ ಕ್ರಿಟಿಸೈಸ್ ಮಾಡ್ತಿರೋದು ಇಬ್ರೆ, ಒಂದು ನಾನು, ಇನ್ನೊಂದು ಅರ್ಜುನಾದಿ ಅವರು ಈಗ ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ. ಸೊ ನಿಮ್ಮ ಬಗ್ಗೆ ಮಾತಾಡ್ತಿರೋ ನಾನು ಒಬ್ನೇ, ಓಪನ್ ಆಗಿ ನಿನ್ನೆ ಮೊನ್ನೆಯಿಂದ ಕ್ರಿಟಿಸೈಸ್ ಮಾಡ್ತಿರೋ ನಾನು ಒಬ್ನೇ. ಸೊ ಈ ವಿಷಯ ನನ್ನ ಬಗ್ಗೆ ಹೇಳಿದ್ದ, ಇದಕ್ಕೆ ನನಗೆ ಕ್ಲಾರಿಫಿಕೇಶನ್ ಬೇಕು. ನನ್ನ ಬಗ್ಗೆ ಅಲ್ಲ ಅಂದ್ರೆ ಯಾರ ಬಗ್ಗೆ ಹೇಳಿದ್ದು? ಅರ್ಜುನಾದಿ ಬಗ್ಗೆನಾ ಅಥವಾ ಬೇರೆ ಯಾರ ಬಗ್ಗೆನಾ? ಯಾಕಂದ್ರೆ ನನಗೆ ಗೊತ್ತಿರೋ ಹಂಗೆ ರೋಸ್ಟಿಂಗ್ ಕಮ್ಯುನಿಟಿನಲ್ಲಿ ದುಡ್ಡು ತಗೊಂಡು ರೋಸ್ಟ್ ಮಾಡೋರು ಯಾರು ಇಲ್ಲ. ಇದಾರೆ ಅಂದ್ರೆ ಅಂತ ಬ್ಲ್ಯಾಕ್ ಶೀಪ್ ನ ನಾವು ಕೂಡ ರೋಸ್ಟ್ ಮಾಡ್ತೀವಿ. ನಮ್ಮ ಕಮ್ಯುನಿಟಿನ ನಾವು ಕ್ಲೀನಾಗಿ ಇಡ್ತೀವಿ. ದಯವಿಟ್ಟು ಅವ್ರು ಯಾರು ಅಂತ ನಮಗೆ ತೋರಿಸ್ರಿ. ತೋರ್ಸಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ನಿಮ್ಮ ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್ ಕೊಡಿ, ಯಾರ ಬಗ್ಗೆ ಮಾತಾಡಿದ್ರು ಅಂತ. ಇಲ್ಲ ಸುಮ್ಮನೆ ಶೋ ಆಫ್ ಮಾಡಕ್ ಹಾಕಿದ್ದು ಅಂದ್ರೆ ನಮ್ಮ ಕಮ್ಯುನಿಟಿನ ನೀವು ಕ್ಷಮೆ ಕೇಳಲೇಬೇಕು. ಯಾಕಂದ್ರೆ ನಮ್ಮ ಕಮ್ಯುನಿಟಿ ಕಡೆಯಿಂದ ಮೋಟೋ ವ್ಲಾಗಿಂಗ್ ಕಮ್ಯುನಿಟಿಗೆ ಹೇಟ್ ಹೋಗೋದು ನಮಗೆ ಇಷ್ಟ ಇಲ್ಲ, ಬಿಲ್ಕುಲ್ ಇಷ್ಟ ಇಲ್ಲ. ಹೆಂಗೆ ಈಗ ಮೋಟೋ ವ್ಲಾಗಿಂಗ್ನವರು ಗೇಮಿಂಗ್ ಇಂದ ಹೇಟ್ ಬರ್ತಿದೆ ಅಂತ ಹೇಳ್ತಿದಾರೋ, ಅದೇ ತರ ರೋಸ್ಟಿಂಗ್ ಇಂದನೂ ಹೇಟ್ ಬರ್ತಿದೆ ಅಂತ ಹೇಳೋದು ನಮಗೆ ಇಷ್ಟ ಇಲ್ಲ. ದಯವಿಟ್ಟು ಇದನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕ್ಲಿಯರ್ ಮಾಡಿಕೊಡಿ. ದುಡ್ಡು ತಗೊಂಡು ರೋಸ್ಟ್ ಮಾಡ್ತೀನಿ ಅಂತ ಹೇಳ್ದವನು ಯಾರು? ಈ ಪಾಯಿಂಟ್ ನಮಗೆ ಬೇಕು ಗುರು. ಓಕೆ, ನಿಮ್ಮ ಕಾಂಟ್ರವರ್ಸಿ ವಿಚಾರಕ್ಕೆ ಬರೋಣ. ಈ ಪಾಯಿಂಟ್ನ ಈ ವಿಷಯವಾಗಿ ಒಂದು ವಿಡಿಯೋ ಮಾಡೋಣ ಅಂತ ತಿಳ್ಕೊಂಡಾಗ ಒಂದಷ್ಟು ವಿಷಯಗಳು ನನಗೆ ಗೊತ್ತಾಯ್ತು. ಈಗ ನೀವು ಹೆಂಗೆ ಬೈದಿದ್ದೀರಾ ಅಂತ ಹೇಳ್ತಿದ್ದೀರೋ
ಅದೇ ತರ ಆಪೋಸಿಟ್ ಸೈಡ್ ಇರೋರು ನಮಗೂ ಬೈದಿದ್ದಾರೆ ಬ್ರೋ ಅಂತ ಹೇಳಿದಾರೆ. ಪ್ರೂಫ್ ಏನು ಗುರು? ಎಲ್ಲೂ ಅವ್ರು ನಾನು ಯಾವ ಸ್ಟ್ರೀಮಲ್ಲೂ ಮಾತಾಡಿರೋದು ನಾನು ಕೇಳೇ ಇಲ್ಲ, ಪ್ರೂಫ್ ಏನು ಅಂತ ಕೇಳಿದ್ದಕ್ಕೆ ಒಂದಷ್ಟು ಸ್ಕ್ರೀನ್ ಶಾಟ್ಗಳನ್ನ ಕೊಟ್ಟಿದ್ದಾರಪ್ಪ. ಪಾಯಿಂಟ್ ಈಸ್ ಅಂತೆ ಕಂತೆ ಅಂತ ಹೇಳ್ತೀರಾ. ಎಲ್ಲಿವರೆಗೂ ನೀವು ಬಂದು ಏನಾಗಿದೆ ಅಂತ ಹೇಳಲ್ವೋ ಅಲ್ಲಿವರೆಗೂ ಅಂತೆ ಕಂತೆಗಳೇ ಓಡಾಡೋದು. ಅದು ಕಾಮನ್ ಸೆನ್ಸ್ ಅದು. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಅಷ್ಟೇ, ಬಹಿರಂಗವಾಗಿ ಬಂದು ವಿಡಿಯೋದಲ್ಲಿ ಮಾತಾಡಿ, ಏನೇನಾಗಿದೆ ಅಂತ ಮಾತಾಡಿ. ಯಾರ್ದು ತಪ್ಪಿರುತ್ತೋ ಅವರು ಬಹಿರಂಗವಾಗಿ ಕ್ಷಮೆ ಕೇಳಲಿ. ಈಗ ಆ ಕಡೆ ಸೈಡಿಂದನೂ ಒಬ್ರು ನನಗೂ ಈ ತರ ಆಗಿದೆ ಬ್ರೋ, ಈ ತರ ಆದಾಗ ಬೈಯೋದು ಬೇಕಾ ಬೇಡವಾ ಅಂತ ಕೇಳ್ತಾರಪ್ಪ. ಇದಕ್ಕೆ ನನ್ನ ಹತ್ರ ಯಾವ ಆನ್ಸರು ಇಲ್ಲ, ನೀವೇ ಆನ್ಸರ್ ಕೊಟ್ಬಿಡಿ. ನಿಮ್ಮ ಒಂದು ವಿಡಿಯೋದಲ್ಲಿ ಯಾರೋ ಒಬ್ಬ ಥರ್ಡ್ ಕ್ಲಾಸ್ ನನ್ನ ಮಗ ಬಂದು ಒಂದು ಕಮೆಂಟ್ ಹಾಕ್ತಾನೆ, ಒಬ್ಬ ಗೇಮರ್ನ ಮೆನ್ಷನ್ ಮಾಡಿ, ಬ್ರೋ ಇವನ ವೈಫು ಒಂದು ವರ್ಷದಿಂದ ಏನೋ ಮಾಡೋಕ್ಕಾಗಿಲ್ಲ, ನೀವು ಇವನ್ನ ರೋಸ್ಟ್ ಮಾಡಿ ಏನೋ ಮಾಡೋದು ಒಂದು ವಿಡಿಯೋ ಬೇಕು ಬ್ರೋ ನಮಗೆ ಅಂತ. ಫಸ್ಟ್ ಥಿಂಗು, ಪ್ರೆಗ್ನೆನ್ಸಿ ಅನ್ನೋದು ಇಬ್ಬರ ವೈಯಕ್ತಿಕ ವಿಚಾರ. ಅದರಲ್ಲಿ ಮೂರನೇವನು ಮೂಗು ತೋರಿಸೋದು ತಪ್ಪು. ಅದನ್ನ ಅವ್ನು ಯಾರೋ ಮಾಡಿದ, ಅವ್ನು ನಿಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು, ಅಲ್ಲೇ ಇರ್ಬೋದು. ಅದನ್ನ ನೀವು ಇಗ್ನೋರ್ ಮಾಡ್ಬೋದಿತ್ತು, ಡಿಲೀಟ್ ಮಾಡ್ಬೋದಿತ್ತು, ಏನಾದರೂ ಮಾಡ್ಬೋದಿತ್ತು. ನೀವೇನು ಮಾಡ್ತೀರಾ? ಕಮೆಂಟ್ ಹಾಕ್ತೀರಾ ಪೊಯೋಟಿಕ್ ಆಗಿ, ನೋ ಫ್ರೀ ಪ್ರಮೋಷನ್ ಅಂಡ್ ಪ್ರೆಗ್ನೆನ್ಸಿ ಅಂತ. ನಮಗೆ ಇಂಗ್ಲಿಷ್ ಬರಲ್ಲ ಸರ್, ಗ್ರಾಮರ್ ನಮಗೆ ಗೊತ್ತಿಲ್ಲ ಸರ್, ದಯವಿಟ್ಟು ಈ ಸ್ಟೇಟ್ಮೆಂಟ್ಗೆ ಅರ್ಥ ಏನು ಸರ್? ಅವರು ನನಗೆ ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ ಸರ್, ಅದನ್ನು ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಸರ್, ಅದಕ್ಕೆ ನೀವೇ ಕ್ಲಾರಿಫೈ ಮಾಡಿಬಿಡಿ ಸರ್. ನಾನೇನೋ ಒಂದು ಹೇಳಿ ಅದು ಇನ್ನೊಂದು ಥರ ತಿರುಗಿಕೊಳ್ಳೋದು ನನಗೆ ಇಷ್ಟ ಇಲ್ಲ ಸರ್, ದಯವಿಟ್ಟು ನೀವೇ ಈ ಪಾಯಿಂಟ್ನ ಕ್ಲಾರಿಫೈ ಮಾಡಿ ಸರ್. ಇದಲ್ಲದೆ ಇನ್ನೂ ಒಂದು ವಿಡಿಯೋಗೆ ಇನ್ನೂ ಒಂದು ಕಮೆಂಟ್ ಬರುತ್ತೆ, ಏನಂತ? ಅದೇ ಗೇಮರ್ ಹೆಸರು ಮೆನ್ಷನ್ ಮಾಡಿ ಹೌ ಮೆನಿ ಫಾದರ್ಸ್ ಅಂತ ಒಬ್ಬ ಕಮೆಂಟ್ ಹಾಕ್ತಾನೆ, ಥರ್ಡ್ ಕ್ಲಾಸ್ ನನ್ನ ಮಗ. ಅದನ್ನ ನೀವು ಅಗೇನ್ ಇಗ್ನೋರ್ ಮಾಡ್ಬೋದಿತ್ತು, ಡಿಲೀಟು ಮಾಡ್ಬೋದಿತ್ತು. ನೀವು ರಿಪ್ಲೈ ಹಾಕ್ತೀರಾ, ಫಾದರ್ಸ್ಗೆ ಲೆಕ್ಕನೇ ಇಲ್ಲ, ನಾಳೆಯಿಂದನೇ ಒಂದು ರಿಜಿಸ್ಟರ್ ಇಡ್ತೀವಿ ಅಂತ. ಇದರ ಅರ್ಥ ನನಗೆ ಗೊತ್ತಿರೋದು ಒಂದೇ ಸರ್. ನಿಮ್ಮ ಅರ್ಥದಲ್ಲಿ ಇದರ ಅರ್ಥ ಏನು? ಈ ಕಮೆಂಟು ಬಹುಶಃ ಅವನು, ಆ ಗೇಮರು ನಿಮಗೆ ಬೈದಿರ್ಬೋದು, ಅಥವಾ ನೀವು ಅವನಿಗೆ ಬೈದಿರ್ಬೋದು. ನಿಮ್ಮ ಫೈಟಿಂದ ನೀವು ಈ ಥರ ಕಮೆಂಟ್ ಹಾಕಿರ್ಬೋದು. ಇಲ್ಲಿವರೆಗೂ ಇದು ಜಸ್ಟಿಫೈಡ್. ಇದಾದ್ಮೇಲೆ ಏನು ಮಾಡ್ತೀರಾ? ಈ ಕಮೆಂಟ್ನ ತತ್ತೀರಾ, ಬ್ರಾಡ್ಕಾಸ್ಟ್ ಚಾನಲಲ್ಲಿ ಹಾಕ್ತೀರಾ. ಹಾಕ್ಬಿಟ್ಟು ಅಲ್ಲಿ ಸಾವಿರಾರು ಜನ ಸಬ್ಸ್ಕ್ರೈಬರ್ಸ್ ಇರುವಂಥ ಬ್ರಾಡ್ಕಾಸ್ಟ್ ಚಾನಲಲ್ಲಿ ಈ ಕಮೆಂಟ್ಗೆ ಹೋಗಿ ಸ್ಪ್ಯಾಮ್ ಮಾಡಿ ಅಂತ ಹಾಕ್ತೀರಾ. ಜಗಳ ಇರೋದು ನಿಮ್ಮದು. ಸಬ್ಸ್ಕ್ರೈಬರ್ಗಳು ಯಾಕೆ ಇನ್ವಾಲ್ವ್ ಆಗಬೇಕು ಇದರಲ್ಲಿ? ಫಸ್ಟ್ ಆಫ್ ಆಲ್ ಅಲ್ಲೂ ಪ್ರಾಬ್ಲಮ್ ಇರಲಿಲ್ಲ. ಇದರ ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀರಾ, ಯೂತ್ಗಳು ತುಂಬ ಸೆನ್ಸಿಟಿವ್, ಹೆಂಗ್ ಬೇಕಾದ್ರೂ ಮೊಲ್ಡ್ ಮಾಡ್ಬೋದು, ಒಳ್ಳೆ ವಿಚಾರಗಳನ್ನ ಹೇಳಬೇಕು ಅಂತ. ಇನ್ನೊಬ್ರು ತಾಯಿ ಬಗ್ಗೆ ಮಾತಾಡಿರೋ ವಿಚಾರಕ್ಕೆ ಜನಗಳನ್ನ ಎತ್ಕಟ್ಟೋದು ಒಳ್ಳೆ ವಿಚಾರನ? ದಯವಿಟ್ಟು ಈ ಪಾಯಿಂಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ಇದನ್ನ ನೀವು ತುಂಬಾ ಜನಕ್ಕೆ ಮಾಡಿದ್ದೀರಾ. ಯಾವುದೋ ರೀಲ್ಗೆ ಏನೋ ಒಂದು ರೀತಿ ಕಮೆಂಟ್ ಹಾಕಿ ಅಂತ ಹಾಕ್ಬಿಟ್ಟು ಆಮೇಲೆ ಕೈ ತೊಳ್ಕೊಳ್ಳಿ ಅಂತಾನೂ ಹಾಕ್ತೀರಾ. ನಿಮ್ಮ ಸಬ್ಸ್ಕ್ರೈಬರ್ಗಳನ್ನ ನೀವು ಮಿಸ್ಯೂಸ್ ಮಾಡ್ಕೋತಿದ್ದೀರಾ ಅಂತ ನನಗನ್ಸುತ್ತೆ ಸರ್. ದಯವಿಟ್ಟು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಿ. ಅಟ್ ದ ಸೇಮ್ ಟೈಮ್ ಈ ಥರ ಕಮೆಂಟ್ಗಳು ನಮ್ಮ ಚಾನಲ್ಗೂ ಬರುತ್ತೆ. ಒಂದು ಸ್ಕ್ರೀನ್ ಶಾಟ್ನ ನಿಮಗೂ ಸ್ಯಾಂಪಲ್ ಕಳಿಸಿದ್ದೀನಿ. ಈ ಥರ ಕಮೆಂಟ್ ಈಗ ನಾನು ನಿಮ್ಮ ಆಪೋಸಿಟ್ ಮಾತಾಡ್ತಿದ್ದೀನಿ ಅಂತ ಅಪ್ರೂವ್ ಮಾಡಲ್ಲ ನಾವು. ಯೂಟ್ಯೂಬಲ್ಲಿ ಮಾಡ್ರೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಇದು ಎಲ್ಲ ಕ್ರಿಯೇಟರ್ಸ್ಗೂ ಗೊತ್ತು. ಅಲ್ಲಿ ಸ್ಟ್ರಿಕ್ಟ್ ಮೋಡ್ಗೆ ಹಾಕಿದ್ರೆ ಅಮನ್ ಡ್ಯಾಶ್ 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 ಅಂತ ಹಾಕ್ತಾರಲ್ಲ ಕಮೆಂಟು, ಅವು ಯಾವ ಶೋನೇ ಆಗಲ್ಲ. ಇದು ತಿಳ್ಕೊಳ್ಳಿ, ಈ ತರ ಕಮೆಂಟ್ ಹಾಕ್ತಿರಲ್ಲ ತಿಳ್ಕೊಳ್ಳಿ. ನೀವು ಎಷ್ಟೇ ಹಾಕಿದ್ರು ವೇಸ್ಟ್, ಯಾವ ಡಿಸ್ಪ್ಲೇನೇ ಆಗಲ್ಲ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಐ ಆಮ್ ಗಿವಿಂಗ್ ಎಜುಕೇಶನ್ ಟು ಯು. 60 ದಿನ ಆದ್ಮೇಲೆ ಆ ಕಮೆಂಟ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗ್ತವೆ. ಕೆಲವು ನಾವು ಕಮೆಂಟ್ ಹಾಕಿದೀವಿ, ಕಮೆಂಟ್ ಡಿಸ್ಪ್ಲೇ ಆಗಿಲ್ಲ ಅಂತ ಹರ್ಕೋತಾರೆ. ಏನು ಹಾಕಿದೀವಿ ಅಂತ ಯಾರು ಹೇಳಲ್ಲ. ನನ್ನ ಚಾನಲಲ್ಲಿ ಒಂದು ವರ್ಡ್ ಈ ತರ ಕಾಣಿಸಿದ್ರು, ಆ ಕಮೆಂಟ್ ಎಷ್ಟೇ ಚೆನ್ನಾಗಿದ್ರು ಡಿಸ್ಪ್ಲೇ ಆಗಕ್ಕೆ ನಾನು ಬಿಡಲ್ಲ. ಯಾಕೆಂದ್ರೆ ನನ್ನ ಪ್ರತಿ ವಿಡಿಯೋಗೂ ನಾನು ಸ್ಟ್ರಿಕ್ಟ್ ಮೋಡ್ ಆನ್ ಮಾಡಿರ್ತೀನಿ. ಅದಕ್ಕೆ ಸಾಕ್ಷಿ ಏನೋ ತರ ನಿಮಗೂ ಒಂದಷ್ಟು ಸ್ಕ್ರೀನ್ ಶಾಟ್ಸ್ ಕಳಿಸಿದ್ದೀನಿ. ಆ ಸ್ಕ್ರೀನ್ ಶಾಟ್ ಅಲ್ಲಿ ನಿಮ್ಮ ಬಗ್ಗೆನೇ ಮಾತಾಡಿರೋದು, ನಿಮ್ಮ ವೈಯಕ್ತಿಕವಾದ ಹೆಸರು, ಡ್ಯಾಶ್ ನನ್ನ ಮಗ ಅಂತೆಲ್ಲ ಮಾತಾಡಿದ್ದಾರೆ. ಜಸ್ಟ್ ಬಿಕಾಸ್ ನಾನು ನಿಮ್ಮ ಆಪೋಸಿಟ್ ಮಾತಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಆ ಕಮೆಂಟ್ನ ನಾನು ಅಪ್ರೂವ್ ಮಾಡಲ್ಲ. ಅಟ್ ದ ಸೇಮ್ ಟೈಮ್ ಸ್ಟ್ರಿಕ್ಟ್ ಮೋಡ್ ಆನ್ ಆಗಿದ್ರು ಕೀವರ್ಡ್ಸ್ ಮಿಸ್ ಆಗಿದ್ರೆ ಕೆಲವೊಂದು ಕಮೆಂಟ್ಗಳು ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಆಗ್ತವೆ. ಯೂಶಲಿ ಇಂಥ ಕಮೆಂಟ್ಗಳು ರಿಪ್ಲೈಸಲ್ಲಿ ಇರ್ತವೆ. ಮೇನ್ ಕಮೆಂಟಲ್ಲಿ ಎಲ್ಲರೂ ಕಾಣಿಸಿದ್ರೆ ನಾನು ಡಿಲೀಟ್ ಮಾಡ್ತೀನಿ. ಯೂಶಲಿ ಕೆಲವೊಂದು ರಿಪ್ಲೈಸ್ 50-60 ರಿಪ್ಲೈ ಇರುತ್ತೆ, ಅದನ್ನು ಚೆಕ್ ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನನ್ನ ಚಾನಲಲ್ಲೂ ಕೂಡ ಈ ಥರ ಕಮೆಂಟ್ ಇರ್ಬೋದು. ನನ್ನ ಕಣ್ಣಿಗೆ ಬಿದ್ದರೆ ಮುಲಾಜಿಲ್ಲೇ ನಾನು ಒಡೆದು ಬಿಸಾಕ್ತೀನಿ ಇಂಥ ಕಮೆಂಟ್ನ. ಬಿಕಾಸ್ ನನ್ನ ಚಾನಲ್ನ ನಾನು ಕ್ಲೀನಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನನ್ನ ರೆಪ್ಯುಟೇಷನ್ ಬಿಲ್ಡ್ ಆಗಿರೋದೇ ಆ ಥರ, ಕ್ಲೀನ್ ಚಾನಲ್ ಅಂತ. ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿಗೆ ಈ ಡಿಸ್ಕಷನ್ ಮುಗೀತು. ಇದನ್ನ ಬಿಟ್ಟು ಇನ್ನೊಂದು 2 ಟಾಪಿಕ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಈಗ ಯೂಟ್ಯೂಬಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗ್ತಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಟಾಕ್ಸಿಸಿಟಿ, ಕ್ವಾಲಿಟಿ ಕಂಟೆಂಟು, ತುಕಾಲಿ ಕಂಟೆಂಟು, ಈ ಥರದ ವಿಚಾರಗಳು ಓಡಾಡ್ತಿದೆ. ಕ್ಲೀನ್ ಮಾಡಿಬಿಡ್ತೀವಿ, ಈ ಥರದ ವಿಚಾರಗಳು ಓಡಾಡ್ತಿವೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಫಸ್ಟ್ ಟಾಕ್ಸಿಸಿಟಿ ಬಗ್ಗೆ ಮಾತಾಡೋಣ. ನಮ್ಮದು ರೋಸ್ಟಿಂಗ್ ಕಮ್ಯುನಿಟಿ. ನಾವು ಯಾರ್ದೋ ಒಬ್ಬರ ಬಗ್ಗೆ ಒಂದು ರೋಸ್ಟ್ ವಿಡಿಯೋ ಮಾಡ್ತೀವಿ. ಏನೋ ಒಂದು ವಿಚಾರ ನಮ್ಗೆ ಇಷ್ಟ ಆಗಿಲ್ಲ ಅಥವಾ ಫನ್ ಮಾಡೋಕ್ಕೆ ರೋಸ್ಟ್ ಮಾಡ್ತೀವಿ. ಆ ರೋಸ್ಟ್ ಆದಂಥ ವ್ಯಕ್ತಿ ಬಂದು ನೋಡಪ್ಪ ಇದು ಈ ಥರ ಹೇಳಿರೋದು ತಪ್ಪು ಅಂತಂದರೆ ವಿಡಿಯೋ ಡಿಲೀಟ್ ಮಾಡಿ ಸಾರಿ ಕೇಳೋರು ಇದ್ದಾರೆ. ಕೆಲವೊಂದು ವಿಡಿಯೋಗಳಿಗೆ ಅವರೇ ಬಂದು ಸಖತ್ತಾಗಿ ಮಾಡಿದ್ಯಾ ಗುರು ಅಂತ ಹೇಳೋರು ಇದ್ದಾರೆ. ಅಟ್ ದ ಸೇಮ್ ಟೈಮ್ ಬ್ಯಾಡ್ ಲ್ಯಾಂಗ್ವೇಜು ಅಥವಾ ಇನ್ನೊಂದು ಥರ ಮಾಡೋರು ಇದ್ದಾರೆ. ಈ ಥರ ಮಾಡೋರು ಎಲ್ಲ ಕಮ್ಯುನಿಟಿನಲ್ಲೂ ಇದ್ದಾರೆ. ಟ್ರೋಲ್ ಪೇಜಲ್ಲಿ ಅಸಹ್ಯವಾಗಿ ಟ್ರೋಲ್ ಮಾಡುವಂಥ ಚಾನಲ್ಗಳು ಇದ್ದಾವೆ. ರೋಸ್ಟಲ್ಲೂ ಇರ್ಬೋದು. ಅವ್ರನ್ನ ಕ್ರಿಟಿಸೈಸ್ ಮಾಡೋಕ್ಕೆ ಎಲ್ಲರಿಗೂ ಹಕ್ಕಿದೆ. ಕೆಲವು ಚಾನಲ್ಗಳು ಕೆಲವೊಂದು ಹಾರ್ಶ್ ವರ್ಡ್ಸ್ಗಳನ್ನು ಯೂಸ್ ಮಾಡ್ತಾರೆ, ಬಟ್ ಅವರು ಅವರ ಚಾನಲ್ನಲ್ಲಿ ಹೇಳ್ಬೋತಾರೆ ನಮ್ಮದು 18+ ರೋಸ್ಟ್ ಅಂತ. ಸೊ ಆ ಡಿಸ್ಕ್ಲೇಮರ್ ಹಾಕಿದ್ಮೇಲೆ ಅಲ್ಲಿಗೆ ಹೋಗಬಾರ್ದು ಅನ್ನೋದು ಕಾಮನ್ ಸೆನ್ಸ್. ಅಟ್ ದ ಸೇಮ್ ಟೈಮ್ ಸೇಮ್ ಮೂವಿಲಿ ಹೇಗಿರುತ್ತೋ ಯು ಬಾರ್ ಎ
ಅಂತ ಹೆಂಗಿರುತ್ತೋ ಇಲ್ಲೂ ಅನೌನ್ಸ್ ಮಾಡ್ತಾರೆ. ಮಾಡಿದ ಮೇಲೂ ಕೂಡ ಆ ವಿಡಿಯೋಗೆ ಹೋಗಬಾರ್ದು. ಓಕೆನಾ? ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಅನ್ಫಾಲೋ ಮಾಡ್ಕೊಂಡು ಹೋಗಬೇಕು. ಅಟ್ ದ ಸೇಮ್ ಟೈಮ್ ಮೂವಿಲಿ ಇದನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ಬೋರ್ಡ್ ಇರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಒಂದು ವಿಡಿಯೋ ಏನಾದರೂ ಎಕ್ಸ್ಟ್ರೀಮ್ ಲೆಂತ್ ಹೋಗ್ತಿದೆ ಅಂದರೆ ಅದನ್ನ ಕ್ರಿಟಿಸೈಸ್ ಮಾಡೋದು ಎಲ್ಲರ ಹಕ್ಕು, ಮಾಡಲೇಬೇಕು, ಜವಾಬ್ದಾರಿ ಕೂಡ ಮಾಡಿ. ಆದರೆ ಪಾಯಿಂಟ್ ಏನಂದ್ರೆ, ಯಾರೋ ಒಬ್ಬ ರೋಸ್ಟರು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಒಂದು ರೋಸ್ಟ್ ವಿಡಿಯೋ ಮಾಡ್ತಾರೆ, ಆಗ ಇನ್ಯಾರೋ ಬಂದು ಅವ್ರನ್ನ ಫಾಲೋ ಮಾಡ್ತಾರೆ, ಲೈಕ್ ಮಾಡ್ತಾರೆ, ಕಮೆಂಟು ಮಾಡ್ತಾರೆ, DM ಮಾಡಿರ್ಬೋದು, ನನಗೆ ಗೊತ್ತಿಲ್ಲ. ಸುಮಾರು ದಿನ ಆದಮೇಲೆ ಇದೇ ರೋಸ್ಟರು ಅವ್ರ ವಿರುದ್ಧವಾಗಿ ಒಂದು ವಿಡಿಯೋ ಮಾಡ್ತಾರೆ. ಆಗ ಇದು ರಿವರ್ಸ್ ಆಗುತ್ತೆ. ಕೋಇನ್ಸಿಡೆಂಟಲಿ ಕಾಕತಾಳೀಯವಾಗಿ ಈ ರೋಸ್ಟರ್ ವಿರುದ್ಧ ಹೇಟ್ ಸ್ಟಾರ್ಟ್ ಆಗುತ್ತೆ ಅಚಾನಕ್ ಆಗಿ. ಅಲ್ಲಿವರೆಗೂ ಇವ್ರ ಚಾನಲ್ ಅಂಥದ್ದೇ ಕಂಟೆಂಟ್ ಇದ್ರೂ ಒಬ್ರು ಕೂಡ ಒಂದು ಮಾತು ಆಡಿರಲ್ಲ. ನೆಕ್ಸ್ಟ್ ಯಾವನೋ ಒಬ್ಬ ಬರ್ತಾನೆ, ನೀನು ಹಿಂಗೆಲ್ಲ ಮಾತಾಡಿದ್ಯಾ, ಇವನಿಗೆ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಒಂದು ವಿಡಿಯೋ ಮಾಡ್ತಾರೆ. ಅದು ನಿನ್ನ ಹಕ್ಕು ಕಣಪ್ಪ, ನಿನ್ನ ಸೈಡ್ ಆಫ್ ಆರ್ಗ್ಯುಮೆಂಟ್ನ ನೀನು ಇಟ್ಟಿದ್ಯಾ. ಈ ಕ್ರಿಯೇಟರು ಕೂಡ ನೀನು ಹಿಂಗೆ ಮಾಡಿದ್ಯಾ ಗುರು, ಇದಕ್ಕೆ ನೀನೇನು ಹೇಳ್ತೀಯಾ ಅಂತ ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋಗೆ ಆದರೆ ಎಕ್ಸ್ಪ್ಲನೇಷನ್ ಕೊಡಬೇಕು, ಇಲ್ಲಾಂದರೆ ತಿಕ್ಕ ಮುಚ್ಕೊಂಡು ಸುಮ್ಮನಿರಬೇಕು. ಇವ್ರೇನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ DMಗೆ ಬರ್ತಾರೆ, ಬಂದ್ಬಿಟ್ಟು ನೀನು ಯಾವ ಊರು ಅಂತ ನನಗೆ ಗೊತ್ತು, ನಿನ್ನ ಮನೆ ಎಲ್ಲಿ ಅಂತ ನನಗೆ ಗೊತ್ತು, ಹುಡುಗರನ್ನ ಹಾಕೊಂಡು ಬರ್ತೀನಿ, ಮನೆಗೆ ನುಗ್ಗಿ ಹೊಡಿತೀವಿ, ಕತ್ತರಿಸ್ತೀವಿ ಅಂತ ವಾಯ್ಸ್ ನೋಟ್ ಕಳಿಸ್ಬಿಟ್ಟು ಡಿಲೀಟ್ ಮಾಡಿಬಿಡ್ತಾರೆ. ಆಮೇಲೆ ನನ್ನ ವಿಡಿಯೋನ ನೀನು ಡಿಲೀಟ್ ಮಾಡು, ನಿನ್ನ ವಿಡಿಯೋನ ನಾನು ಡಿಲೀಟ್ ಮಾಡ್ತೀನಿ ಅಂತ ಕಾಂಪ್ರಮೈಸಿಗೆ ಬರ್ತಾರೆ. ಫಸ್ಟ್ ಆಫ್ ಆಲ್ ನೀವು ತೊಳೆದು ಬಿಡ್ತೀವಿ, ಕ್ಲೀನ್ ಮಾಡಿಬಿಡ್ತೀವಿ ಅನ್ನೋರು ಕಾಂಪ್ರಮೈಸ್ ಯಾಕೆ ಬರ್ತೀರಾ? ನೀನು ಹೇಳಿದ ಕರೆಕ್ಟು ಅಂದಮೇಲೆ ಕಾಂಪ್ರಮೈಸ್ ಯಾಕೆ ಆಗ್ತೇವೆ? ವಿಡಿಯೋ ಡಿಲೀಟ್ ಮಾಡ್ತೀನಿ ಅಂತ ಯಾಕೆ ಅಂತೀಯಾ? ಅಂದರೆ ನಿನ್ನ ಮೋಟಿವ್ ಏನು? ನಿಂದು ಮಾತ್ರ ನೆಗೆಟಿವ್ ಆಗಿ ಪೋಟ್ರೆ ಆಗಬಾರ್ದು, ಬೇರೆ ಒಂದು ನೆಗೆಟಿವ್ ಪೋಟ್ರೆ ಆದರೂ ಪರವಾಗಿಲ್ವಾ? ಅಂದರೆ ನಿಮ್ಮ ಉದ್ದೇಶ ಏನಾಯ್ತು ಇಲ್ಲಿ ಕಾಂಪ್ರಮೈಸ್ ಆಗ್ತೀನಿ ಅಂದರೆ? ಸೆಕೆಂಡ್ ಪಾಯಿಂಟ್, ಒಂದು ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಬರಲಿಲ್ಲ ಅಂದರೆ ಶಾಟದೇರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ, ಕೊಲೆ ಬೆದರಿಕೆವರೆಗೂ ಹೋಗ್ತಾರೆ ಅಂದರೆ ಇದನ್ನ ಟಾಕ್ಸಿಸಿಟಿ ಅಂತ ಇನ್ನೇನು ಅನ್ಬೇಕು? ಇವ್ರಿಗೆ ಇಷ್ಟು ಧೈರ್ಯ ಹೆಂಗೆ ಬಂತು? ಇವ್ರಿಗೆ ಸಪೋರ್ಟ್ ಮಾಡಿದವ್ರು ಯಾರು? ರೀಲ್ಸ್ ಮಾಡಿದವ್ರು ಯಾರು? ಇವ್ರ ಜೊತೆಲಿ ಕೊಲಾಬ್ರೇಟ್ ಮಾಡಿದವ್ರು ಯಾರು? ಇದನ್ನ ನೀವು ಯಾಕೆ ಕ್ರಿಟಿಸೈಸ್ ಮಾಡಲ್ಲ? ಒಬ್ಬರು ಕೂಡ ಇಲ್ಲಿವರೆಗೂ ಒಂದು ಮಾತು ಆಡಿ ಯಾಕೆ ಈ ಮಟ್ಟಕ್ಕೆ ಇದು ಹೋಗ್ತಿದ್ರು ಯಾಕೆ ಯಾರು ಕ್ರಿಟಿಸೈಸ್ ಮಾಡಿಲ್ಲ? ಇದು ನಮ್ಮ ಪ್ರಶ್ನೆ. ಇನ್ನೊಬ್ಬರಿಗೆ ದ ಮೂಮೆಂಟ್ ಅವರು ಯಾರ್ದೋ ಒಬ್ರು ಆಪೋಸಿಟ್ ಮಾತಾಡಿದ ತಕ್ಷಣ ರಾತ್ರಿ ಒಂದು ಟ್ರೋಲ್ ಪೇಜ್ ಕ್ರಿಯೇಟ್ ಆಗುತ್ತೆ. ಆ ಟ್ರೋಲ್ ಪೇಜ್ಗೆ ಒಂದು ಫಾಲೋವರು ಇಲ್ಲ, ಒಂದು ಫಾಲೋಯಿಂಗು ಇಲ್ಲ, ಒಂದು ಕಂಟೆಂಟು ಇಲ್ಲ. ಆ ಟ್ರೋಲ್ ಪೇಜಲ್ಲಿ ಒಂದೇ ಒಂದು ಸ್ಕ್ರೀನ್ ಶಾಟ್ ಬರುತ್ತೆ, ಅಲ್ಲಿ ಒಂದು ದಿನದ ಹಿಂದೆ ಹಾಕಿರುವಂಥ ಒಂದು ಸ್ಕ್ರೀನ್ ಶಾಟ್ ಬರುತ್ತೆ. ಅದಕ್ಕೆ ಯಾರೋ ಒಬ್ಬರು ಒಂದು ಕಮೆಂಟ್ ಹಾಕಿದ್ದಾರೆ, ಆ ವಿಷಯಕ್ಕೆ ಬರ್ತೀನಿ. ಯಾರು ಯಾವ ಫ್ಯಾನ್ ಪೇಜು ಅಂತ ನಾನು ಹಾಕ್ಬಿಟ್ರೆ ಇದು ಇನ್ನೂ ಹತ್ಕೊಂಡು ಉರಿಯುತ್ತೆ, ಅದು ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ಅದು ನನಗೆ. ಈ ಕಾಂಟ್ರವರ್ಸಿನ ಎಂಡ್ ಮಾಡೋಣ. ಈ ಆಡಿಯೋ ರೆಕಾರ್ಡಿಂಗ್ ಅಂತ ಹೇಳಿದ್ನಲ್ಲ, 2 ಅವರ್ ಆಡಿಯೋ ರೆಕಾರ್ಡಿಂಗ್, ಅಲ್ಲಿ ಒಂದು ಮಾತು ಬರುತ್ತೆ ಸರ್, ಏನಂದ್ರೆ ಟಿಪಿಕಲ್ ಕನ್ನಡಿಗನಲ್ಲಿರುವ ಕನ್ನಡಿಗನಿಗೆ ಬೈದರೆ ಇಡೀ ಕರ್ನಾಟಕಕ್ಕೆ ಬೈದಂಗೆ, ನಾನು ರಕ್ಷಣಾ ವೇದಿಕೆಯವ್ರನ್ನ ಕರ್ಕೊಂಡು ಮನೆಗೆ ಬರ್ತೀನಿ, ನೀನು ಅಡ್ರೆಸ್ ಹೇಳು ಅಂತ ಒಂದು ಕೇಳಿದ್ದೀರ. ಅಥವಾ ಕೆಲವರು ಅರ್ಥ ಮಾಡ್ಕೊಂಡಿರೋದು ಟಿಪಿಕಲ್ ಕನ್ನಡಿಗನಿಗೆ ಬೈದರೆ ಕರ್ನಾಟಕಕ್ಕೆ ಬೈದಂಗೆ ಅಂತ ಅರ್ಥ ಮಾಡ್ಕೊಂಡಿರ್ಬೋದು. ಇದು ಹೆಂಗೆ ಅಂತ ಒಂಚೂರು ಕ್ಲಿಯರ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ರಿ. ಈಗ ನೀವು ಈ ಸ್ಕ್ರೀನ್ ಶಾಟ್ ಹಾಕಿದ್ಮೇಲೆ ನಿಮಗೆ ಯಾವ ಥರ ಕಮೆಂಟ್ ಬರ್ತಿತ್ತೋ ನನಗೂ ಅದೇ ಥರ ಕಮೆಂಟ್ ಬರ್ತಿದ್ದಾವೆ. ನನ್ನ ಹೆಸರಲ್ಲೂ ಕನ್ನಡಿಗ ಅಂತಿದೆ. ಈಗ ನನಗೆ ಬೈದರೆ ಇಡೀ ಕರ್ನಾಟಕಕ್ಕೆ ಬೈದಂಗೆ, ಇಡೀ ಕನ್ನಡಿಗರಿಗೆ ಬೈದಂಗೆ ನಿಮ್ಮ ಮನೆ ತಕ್ಕೆ ರಕ್ಷಣಾ ವೇದಿಕೆ ಕರ್ಕೊಬತ್ತೀನಿ ಅಂತ ಹೇಳ್ಬೋದಾ? ಹೇಳ್ಬಾರ್ದಾ? ಓಕೆ, ಸೊ ನಿಮ್ಮ ಹೆಸರಲ್ಲಿರೋ ಕನ್ನಡಿಗನಿಗೆ ಬೈದಿದ್ರೆ ಕರ್ನಾಟಕಕ್ಕೆ ಬೈದಂಗೆ ಅಂತ ಹೇಳೋ ನೀವು ಈಗ ಇಷ್ಟೆಲ್ಲ ಕಮೆಂಟ್ಸ್ ಹಾಕಿದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಇದು ನೀವು ಹಾಕಿದ್ದ ಅಥವಾ ನಿಮ್ಮ ಪರವಾಗಿ ಕನ್ನಡಿಗರೆಲ್ಲ ಬಂದು ಹಾಕಿದ್ದ? ದಯವಿಟ್ಟು ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ರಿ. ನೀವು ಎಲ್ಲಿವರೆಗೂ ಇದ್ರ ಬಗ್ಗೆ ಓಪನ್ ಆಗಿ ಮಾತಾಡಲ್ವೋ ಅಲ್ಲಿವರೆಗೂ ಈ ಮ್ಯಾಟ್ರು ನಿಲ್ಲಲ್ಲ. ನಿಮಗೆ ಬೈದರೆ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಬೈದರೆ ಅನ್ನೋ ಥರ ಪೋಟ್ರೆ ಆಗ್ತಿದೆ ಅಂದರೆ, ಈಗ ನನಗೂ ಅದೇ ಥರ ಕಮೆಂಟ್ ಬಂದಿದೆ. ನಾನು ಹಂಗಾರೆ ನನಗೆ ಬೈದರೆ ಇಡೀ ಕರ್ನಾಟಕಕ್ಕೆ ಬೈದಂಗೆ ಕರವೇ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೇಳ್ಕೊಬೋದಾ? ಸಿನ್ಸ್ ನಮ್ಮ ಕಮ್ಯುನಿಟಿಗೂ ಕೂಡ ಹೇಟ್ ಸ್ಪ್ರೆಡ್ ಆಗ್ತಿರೋದ್ರಿಂದ ನಾವೇ ಇದಕ್ಕೆ ಮುಂದಾಳತ್ವ ತಗೊಂಡು ಈ ಮ್ಯಾಟರ್ನ ಎಂಡ್ ಮಾಡಕ್ಕೆ ಬಂದಿದ್ದೀವಪ್ಪ. ನಿಮಗೆ ಯಾವ ಸ್ಟ್ರೀಮ್ನಲ್ಲಿ ಬೈದ್ನೋ ಅದೇ ಸ್ಟ್ರೀಮ್ನಲ್ಲೇ ಸಾರಿ ಕೇಳಿಸ್ತೀವಿ. ಜೊತೆಗೆ ರಿಟರ್ನ್ ಅಪಾಲಜಿ ಏನೇನು ನಡೀತು ಅಂತ ಬರೆದು ಸೈನ್ ಹಾಕಿ ಕೊಡ್ತಾರೆ, ಬೈದಿರೋದು ತಪ್ಪು ಅಂತ ಸೈನ್ ಹಾಕಿ ಕೊಡ್ತಾರೆ, ರಿಟರ್ನ್ ಅಪಾಲಜಿ ಕೊಡ್ತಾರೆ. ಈ ಕಾಂಟ್ರವರ್ಸಿನ ಎಂಡ್ ಮಾಡೋಕ್ಕೆ ನಾವು ಈ ಎಕ್ಸ್ಟ್ರೀಮ್ವರೆಗೂ ಬರ್ತಾ ಇದ್ದೀವಿ. ಈ ಮ್ಯಾಟ್ರಿಗೂ ನಮಗೂ ಸಂಬಂಧನೇ ಇಲ್ಲ ಅಂತ ನಾವು ಸುಮ್ಮನಿರ್ಬೋದಿತ್ತು, ಆದರೂ ಕೂಡ ಬರ್ತಾ ಇದ್ದೀವಿ ಅಂದರೆ ಯಾರೋ ನಿಮ್ಮ ಸೈಡ್ ಅವರೇ ಹಾಕಿದ್ರಲ್ಲ, ಕಾಂಟ್ರವರ್ಸಿಗಳ ಮಧ್ಯೆ ಕ್ವಾಲಿಟಿ ಕಂಟೆಂಟ್ ಕಳೆದೋಗ್ತಿದೆ ಅಂತ. ಹಂಗಾಗಬಾರ್ದು ಅಂತಾನೆ ನಾವು ಈ ಸ್ಟೆಪ್ನ ತಗೋತಿರೋದು. ಇದಲ್ಲದೆ ನಿಮಗೆ ಡಿಸ್ಕಷನ್ ಬೇಕು ಅಂದರೆ ಓಪನ್ ಡಿಸ್ಕಷನ್ ಅರೇಂಜ್ ಮಾಡ್ರಿ, ನಿಮ್ಮ ಚಾನಲಲ್ಲೋ ಇವ್ರ ಚಾನಲಲ್ಲೋ ಮಾಡ್ರಿ. ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಬಂದು ಹೇಳ್ಕೊಳ್ರಿ, ಜನನೂ ನೋಡಲಿ, ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಒಂದು ಕನ್ಕ್ಲೂಷನ್ ಬಂದ್ಬಿಡ್ರಿ. ಇದನ್ನ ಎಳೆದಾಡಬೇಡ್ರಿ. ನೋಡಿ ಸರ್, ನಾವು ಈ ಎಂಡ್ವರೆಗೂ ಪುಷ್ ಮಾಡ್ತಿದ್ದೀವಿ ಸರ್ ಇಶ್ಯೂನ ಎಂಡ್ ಮಾಡೋಕ್ಕೆ. ಈಗ ಕಳೆದೋಗ್ತಿದೆ ಅಂತ ಹೇಳೋರು ದಯವಿಟ್ಟು ನಿಮ್ಮ ಕಡೆಯಿಂದನೂ ಕೂಡ ಇನಿಷಿಯೇಟಿವ್ ತಗೊಳ್ಳಿ, ಈ ಮ್ಯಾಟರ್ನ ಇಲ್ಲಿಗೆ ಮುಗಿಸೋಣ. ಸೊ ದಟ್ಸ್ ಆಲ್ ಅಬೌಟ್ ದಿಸ್ ಮ್ಯಾಟರ್. ಇಲ್ಲಿಗೂ ಈ ವಿಡಿಯೋ ಪರ್ಪಸ್ಸು ಮುಗೀತು. ಈಗ ನಾನು ಮಾತಾಡಬೇಕು ಅಂತಿರೋದು ನನ್ನ ಪರ್ಸನಲ್ ವಿಷಯ. ಒಂದಿಬ್ರು ನನಗೆ 2 ಕ್ವಶನ್ಗಳನ್ನು ಕೇಳಿದ್ದಾರೆ. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿನಲ್ಲಿ ಒಗ್ಗಟ್ಟಿಲ್ವಾ? ಆಸ್ ಅ ಹೋಲ್ ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಬಗ್ಗೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಅರ್ಹ ವ್ಯಕ್ತಿನೂ ಅಲ್ಲ. ಬಟ್ ರೋಸ್ಟಿಂಗ್ ಕಮ್ಯುನಿಟಿ ಅಂತ ಬಂದರೆ ನಮ್ಮಲ್ಲಿ ಯೂನಿಟಿ ಇದೆ. ಬೆಳೆಸೋದು ಅಂತ ಹೇಳ್ತಾರಲ್ಲ, ಅದನ್ನ ಸೈಲೆಂಟ್ ಆಗಿ ಮಾಡ್ತಿದ್ದಾರೆ ಆಲ್ರೆಡಿ. ಎಕ್ಸಾಂಪಲ್ ಅನ್ನೋ ಥರ ನನ್ನ ಫಸ್ಟ್ ವಿಡಿಯೋಗೆ ನನ್ನ ಚಾನಲ್ನ ಅಬ್ಸರ್ವ್ ಮಾಡಿದರೆ ನಾನು ಫಸ್ಟ್ ಮಾಡ್ತಿದ್ದು ಮೂವಿ ರಿವ್ಯೂಸ್.
ಬಟ್ ನನಗೆ ಕಂಟಿನ್ಯೂಸ್ ಆಗಿ ಕಾಪಿರೈಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯಾವಾಗ ಈ ಥರ ಇನ್ಸಿಡೆಂಟ್ ಸ್ಟಾರ್ಟ್ ಆಯಿತೋ ಚಾನಲ್ ಇಲ್ಲಿ ಹೊಗೆ ಹಾಕೊಳ್ಳೋದು ಅಂತ ನಾನು ಮೂವಿ ರಿವ್ಯೂಸ್ ಬಿಟ್ಬಿಟ್ಟು ರೋಸ್ಟಿಂಗ್ ಕಡೆ ಬಂದಾಗ ಫಸ್ಟ್ ವಿಡಿಯೋಗೆನೆ ಆ ಟೈಮಲ್ಲಿ ಕನ್ನಡ ರೋಸ್ಟಿಂಗ್ ಕಮ್ಯುನಿಟಿನಲ್ಲಿ ಟಾಪ್ ಅಲ್ಲಿ ಇದ್ದಂಥವ್ರೆ ಪರ್ಸನಲಿ ಮೆಸೇಜ್ ಮಾಡಿದ್ದಾರೆ, ಕಾಮೆಂಟ್ ಹಾಕಿದ್ದಾರೆ, ಮಾಡಿ ಅಪ್ರಿಷಿಯೇಟ್ ಮಾಡಿದ್ದಾರೆ. ಫಸ್ಟ್ ಅಟೆಂಪ್ಟ್ ಆದ್ರೂ ಚೆನ್ನಾಗಿ ಮಾಡಿದ್ದೀರಾ ಅಂತ. ಬಟ್ ಆ ವಿಡಿಯೋ ನಾನು ಡಬ್ಬಾ ತರ ಮಾಡಿದ್ದೀನಿ, ಆದ್ರೂ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ. ಜೊತೆಗೆ ಒಂದಷ್ಟು ವರ್ಷಗಳಾದ್ಮೇಲೆ, ಒಂದಷ್ಟು ತಿಂಗಳಾದ್ಮೇಲೆ ನನ್ನ ಚಾನಲಲ್ಲಿ ಅನಿವಾರ್ಯ ಕಾರಣಗಳಿಂದ, ಪರ್ಸನಲ್ ಪ್ರಾಬ್ಲಮ್ಸ್ ಇಂದ 2-3 ತಿಂಗಳು ನಾನು ವಿಡಿಯೋನೇ ಹಾಕಲ್ಲ. ಏನು ಕಂಟೆಂಟ್ ಸಿಗದೆ ಇದ್ದಾಗ ಯಾವುದೋ ಒಂದು ಇನ್ಸಿಡೆಂಟ್ ನಡೆಯುತ್ತೆ, ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ನನಗೆ ಅನ್ಸುತ್ತೆ. ಇನ್ನೊಬ್ರು ಅದನ್ನ ಮಾಡಕ್ಕೆ ರೆಡಿ ಇರ್ತಾರೆ, ಬಟ್ ಅವರಿಗೆ ಏನೋ ಕಾರಣಗಳಿಂದ ಅದನ್ನ ಮಾಡಕ್ಕಾಗಲ್ಲ. ಅವ್ರೇನ್ ಮಾಡ್ತಾರೆ, ನಾನು ಕೇಳೇ ಇಲ್ಲ ಆದ್ರೂ ಕೂಡ ನನಗೆ ಮೆಸೇಜ್ ಮಾಡ್ಬಿಟ್ಟು, ಬ್ರೋ ಈ ವಿಷಯ ಇದೆ, ನೀವು ಮಾಡ್ತೀರಾ, ನಾನು ಇಂಥ ಪಾಯಿಂಟ್ನ ಲಿಸ್ಟ್ ಔಟ್ ಮಾಡಿ ಇಟ್ಟಿದ್ದೀನಿ, ಮಾಡಿ ಅಂದ್ಬಿಟ್ಟು ತಮಗೆ ರೆಡಿ ಇಟ್ಕೊಂಡಿರೋ ಸ್ಕ್ರಿಪ್ಟ್ನ ನಾನು ಕೊಡ್ತಾರೆ. ಇದನ್ನ ಬೆಳೆಸೋದು ಅಂತ ಅಂತಾರ ಅನ್ನಲ್ವಾ, ಸಪೋರ್ಟ್ ಮಾಡೋದು ಅಂತ ಅಂತಾರ ಅನ್ನಲ್ವಾ? ಆ ವಿಡಿಯೋ ನಾನು ಮಾಡ್ತೀನಿ. ಅವ್ರು ಕೊಟ್ಟಂತ ಇನ್ಫಾರ್ಮೇಶನ್ ನಂದು ಎಲ್ಲ ಸೇರಿ ಒಂದು ವಿಡಿಯೋ ಮಾಡ್ತೀನಿ. ಅದಕ್ಕೆ ತುಂಬಾ ಒಳ್ಳೆ ಅಪ್ರಿಸಿಯೇಷನ್ ಬರುತ್ತೆ. ಜೊತೆಗೆ ಅವರು ಕೂಡ ಕಮ್ಯುನಿಟಿ ಪೋಸ್ಟ್ ನಲ್ಲಿ ಶೇರ್ ಮಾಡ್ಕೊಡ್ತಾರೆ ಕೇಳ್ದೇನೆ. ಸೊ ಇದನ್ನ ಸಪೋರ್ಟ್ ಮಾಡೋದು ಅಂತ ಅಂತಾರ ಅನ್ನಲ್ವಾ? ಜೊತೆಗೆ ಈ ವಿಡಿಯೋ ಆದ್ಮೇಲೆ ನನಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. 3 ತಿಂಗಳು ಯಾವುದೇ ಕಂಟೆಂಟ್ ಬರಲ್ಲ ನನ್ನ ಚಾನಲಲ್ಲಿ, ರೀಚ್ ಆಲ್ಮೋಸ್ಟ್ ಸತ್ತೋಗಿರುತ್ತೆ. ಅಂತ ಟೈಮಲ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಅಗೇನ್ ಕೇಳ್ದೇನೆ ಸಪೋರ್ಟ್ ಮಾಡ್ತಾರೆ, ಕಮ್ಯುನಿಟಿ ಪೋಸ್ಟ್ ಹಾಕ್ತಾರೆ. ಯಾಕೆಂದ್ರೆ ನನ್ನ ಪ್ರಾಬ್ಲಮ್ ಅವ್ರಿಗೆ ಗೊತ್ತಿತ್ತು. ಇದನ್ನ ಸಪೋರ್ಟ್ ಮಾಡೋದು ಅಂತಾರ, ಮಾಡಲ್ಲ ಅಂತಾರೆ. ಕಮ್ಯುನಿಟಿ ಪೋಸ್ಟ್ ಹಾಕ್ತಾರೆ, ಯಾಕೆ ಕಂಟೆಂಟ್ ಚೆನ್ನಾಗಿದೆ ಬ್ರೋ, ರೀಚ್ ಬರಲಿ ಅಂತ ಹಾಕಿದೀನಿ ಅಂತ ಮೆಸೇಜ್ ಮಾಡಿ ಹೇಳ್ತಾರೆ DM ಅಲ್ಲಿ. ಇದನ್ನ ಸಪೋರ್ಟ್ ಮಾಡೋದು ಅಂತಾರ, ಮಾಡಲ್ಲ ಅಂತಾರ. ನಮ್ಮ ರೋಸ್ಟಿಂಗ್ ಕಮ್ಯುನಿಟಿನಲ್ಲಿ ಈ ತರ ಒಂದು ಯೂನಿಟಿ ಇದೆ. ನಮಗೆ ಇವ್ರು ಏನ್ ಮಾಡಿದ್ರು ಅದೇ ತರ ಹೊಸ ಕ್ರಿಯೇಟರ್ಸ್ ನಮ್ದೇನಾದ್ರು ಅಪ್ರೋಚ್ ಆದ್ರೆ ನಾವು ಫಾಲೋ ಮಾಡ್ತೀವಿ. ಯಾವ್ದಾದ್ರು ಒಂದು ಕಂಟೆಂಟ್ ಇಷ್ಟ ಆಯ್ತು ಅಂದ್ರೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತಿವಿ. ಕೆಲವರು ಕೇಳಿದ್ದಾರೆ, ಕೆಲವರು ಕೇಳ್ದೇನೆ ನಾವು ಹಾಕಿದೀವಿ. ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಿದೀವಿ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೋಸ್ಟಿಂಗ್ ಕಮ್ಯುನಿಟಿನಲ್ಲಿ ಇದೆ. ನಮ್ಮಲ್ಲಿ ಒಪಿನಿಯನ್ ಡಿಫರೆನ್ಸ್ ಇಲ್ವಾ? ಇದೆ. ಆದ್ರೆ ಮಕ ತಿರ್ಸ್ಕೊಂಡು ಹೋಗುವಂತ ಮಟ್ಟಿಗೆ ನಾವು ಅದನ್ನ ಮಾಡ್ಕೊಂಡಿಲ್ಲ. ಒಂದು ಸೆಟ್ಟಿಂಗ್ ಕೂತ್ಕೊಂಡ್ರೆ ಎಲ್ಲಾನು ಸಾಲ್ವ್ ಮಾಡ್ಕೊಳ್ಳೋ ಅಷ್ಟು ಲೆವೆಲ್ ಅಲ್ಲಿ ನಾವು ಇದೀವಿ. ಇದು ನಮ್ಮ ಕಮ್ಯುನಿಟಿನಲ್ಲಿ ಇರುವಂತ ಯೂನಿಟಿ ಅಂತ ಯಾರೋ ಕೇಳಿದ್ರಲ್ಲ, ಯೂನಿಟಿಗೆ ಆನ್ಸರ್ ಇಷ್ಟೇ. ನಾವ್ ಯಾವಾಗ್ಲೂ ಜೊತೆಗೆ ಓಡಾಡೋಂತ ಅವಶ್ಯಕತೆ ಇಲ್ಲ. ಒಬ್ಬರ ಮೇಲೆ ಒಬ್ರಿಗೆ ರೆಸ್ಪೆಕ್ಟ್ ಇದ್ರೆ ಸಾಕು. ಯಾವ್ದಾದ್ರು ಒಂದು ಇಶ್ಯೂ ಅಂತ ಬಂದ್ರೆ ಅದು ಎಂತದೇ ಹಂತಕ್ಕೆ ಹೋದ್ರು, ಆ ವ್ಯಕ್ತಿ ತಪ್ಪಿಲ್ಲ ಅಂದ್ರೆ ಎಂತದೇ ಹಂತಕ್ಕೆ ಹೋದ್ರು ನಾವು ನಿಂತ್ಕೋತೀವಿ. ವಿಷಯ ಈಗ ರೋಸ್ಟಿಂಗ್ ಕಮ್ಯುನಿಟಿ ಬಗ್ಗೆ ಬಂದಿರೋದ್ರಿಂದ ನಾವು ಮಾತಾಡ್ತಿದೀವಿ. ಸೊ ದಯವಿಟ್ಟು ನಮಗೆ ಇದನ್ನ ಸಾಲ್ವ್ ಮಾಡಿ ಕೊಡ್ರಿ. ಈ ವಿಷಯನ ಟ್ರ್ಯಾಕ್ ಮಾಡಕ್ಕೆ ನಮ್ಗೆ ಖಂಡಿತ ಇಷ್ಟ ಇಲ್ಲ. ನಾವಂತೂ ರೆಡಿ ಇದೀವಿ. ಯಾವ ಚಾನಲ್ ಕರೆದ್ರು ಬರ್ತೀವಿ. ಓಪನ್ ಡಿಸ್ಕಷನ್. ಮೇ ಬಿ ಕೆಲವರು ಔಟ್ಸೈಡ್ ಸಿಟಿ ಇರ್ಬೋದು, ಬೇರೆ ಬೇರೆ ಕಡೆ ಇರ್ಬೋದು, ಒಂದು ಸ್ಟ್ರೀಮ್ಗೆ ಕರೆದ್ಬಿಟ್ರು ಕೂಡ ನಾವು ಬರ್ತೀವಿ, ಮಾತಾಡ್ತೀವಿ. ನಮ್ಗೆ ಆ ಚಾನಲ್ ಈ ಚಾನಲ್ ಅಂತ ಭೇದ ಭಾವ ಇಲ್ಲ. ಯಾರ್ಯಾರಿಗೆ ಏನೇನು ಅನ್ಯಾಯ ಆಗಿದೆ, ಯಾರ್ಯಾರಿಗೆ ಹೆಂಗೆ ಟಾರ್ಗೆಟ್ ಮಾಡಿದ್ದಾರೆ, ಏನೇನು ಬೈದಿದ್ದಾರೆ ಎಲ್ಲ ಓಪನ್ ಆಗಿ ಇಟ್ಬಿಡ್ರಿ, ಕ್ಲೀನ್ ಮಾಡ್ಬಿಡೋಣ ಒಂದ್ ಕಡೆಯಿಂದ, ಆಮೇಲೆ ನೋಡೋಣ. ಆಮೇಲೆ ಇನ್ನೂ ಯಾರೋ ಒಬ್ರು ಈ ತರ ಒಂದ್ ಮಾತು ಹೇಳಿದಾರಂತೆ, ಯಾರು ಅಂತ ನನಗೆ ಗೊತ್ತಿಲ್ಲ. ಕನ್ನಡದಲ್ಲಿರೋ ತುಕಾಲಿ ಕ್ರಿಯೇಟರ್ಗಳನ್ನೆಲ್ಲ ಬ್ಯಾಕ್ ಮಾಡಿಸ್ಬಿಡ್ತೀವಿ, ಏನೋ ಕ್ವಾಲಿಟಿ ಕ್ರಿಯೇಟರ್ಗಳನ್ನೆಲ್ಲ ಬೆಳೆಸ್ಬಿಡ್ತೀವಿ, ಕ್ಲೀನ್ ಮಾಡ್ಬಿಡ್ತೀವಿ. ಏನಿದ್ರ ಅರ್ಥ? ಫಸ್ಟ್ ಆಫ್ ಆಲ್ ಯಾವುದು ಕ್ವಾಲಿಟಿ ಕಂಟೆಂಟು, ಯಾವುದು ತುಕಾಲಿ ಕಂಟೆಂಟು ಅಂತ ಡಿಸೈಡ್ ಮಾಡಕ್ ನೀವು ಯಾರು? ಯೂಟ್ಯೂಬ್ಗೆ ಕೇರ್ ಆಫ್ ಅಡ್ರೆಸ್ ಒಂದು ಗೂಗಲ್. ಬೇರೆ ಯಾರ್ದಾರು ಹೆಸರಿದೆಯಾ? ಒಂದು ಕಂಟೆಂಟ್ ಕ್ವಾಲಿಟಿನ ಅಲ್ವಾ ಅಂತ ಡಿಸೈಡ್ ಮಾಡೋದು ಜನ ಮಾಡ್ತಾರೆ. ಜನಕ್ಕೆ ಇಷ್ಟ ಆದ್ರೆ ನೋಡ್ತಾರೆ, ಇಷ್ಟ ಆಗಿಲ್ಲ ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ. ನೀವ್ ಯಾರು? ಕ್ವಾಲಿಟಿ ಅಂತ ಹೇಳ್ತೀರಾ. ನೀವು ಪ್ರಮೋಟ್ ಮಾಡುವಂತ ಒಬ್ಬ ಬಂದು ಏನೇನೋ ಕೆಲಸ ಮಾಡಿದಾನೆ, ಇದೇನಾ ನೀವು ಬೆಳೆಸುವಂತ ಕ್ವಾಲಿಟಿ ಅಂತ ನಾನು ಕೇಳಿದ್ರೆ ನಿಮ್ಮ ಮರ್ಯಾದೆ ಏನಾಗುತ್ತೆ? ಯಾರೋ ಒಬ್ರು ವಿಡಿಯೋ ಮಾಡ್ತಾರೆ, ಯಾರೋ ಒಬ್ರು ಕೆಟ್ಟದಾಗ ಮಾತಾಡ್ತಾರೆ, ಅವ್ರನ್ನ ಫಾಲೋ ಮಾಡೋರ್ನ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಕೇಳೋರು, ಪ್ರಾಣ ಬೆದರಿಕೆ ಹಾಕೋರ್ನ ಪ್ರಮೋಟ್ ಮಾಡಿದವ್ರನ್ನ ನೀವು ಅವ್ರನ್ನ ಸಪೋರ್ಟ್ ಮಾಡ್ತೀರಾ? ಮಾಡಲ್ಲ ಅಂದ್ರೆ ನೀವು ಯಾಕೆ ಅವರ ಬಗ್ಗೆ ಕ್ರಿಟಿಸೈಸ್ ಮಾಡಲ್ಲ? ಇಷ್ಟೇ ನಮ್ಮ ಪ್ರಶ್ನೆ. ದಯವಿಟ್ಟು ಇದೆಲ್ಲದಕ್ಕೂ ಉತ್ತರ ಕೊಡಿ. ಇದ್ರ ಬಗ್ಗೆ ಡಿಸ್ಕಷನ್ ನಡೀಲಿ, ಈ ಇಶ್ಯೂನ ಸಾಲ್ವ್ ಮಾಡ್ಕೊಳ್ಳೋಣ. ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆಯಾ, ಈ ವಿಡಿಯೋದಲ್ಲಿ ನಾನು ಏನಾದ್ರು ಹೇಳಿದ್ರು ತಪ್ಪಾಗಿದ್ರು ನಾನು ಕ್ಷಮೆ ಕೇಳಕ್ಕೆ ರೆಡಿ ಇದ್ದೀನಿ. ನಮಗೆ ಯಾವ ಈಗೋ ಪ್ರಾಬ್ಲಮ್ಸು ಇಲ್ಲ. ನಾನು ತುಂಬಾ ಜನ ಕ್ಷಮೆ ಕೇಳಿದ್ದೀನಿ. ನಮ್ಮ ವಿಡಿಯೋದಲ್ಲಿ ಕೆಲವೊಂದ್ಸಲಿ ಮಿಸ್ಟೇಕ್ ಆದಾಗ ಕ್ಷಮೆ ಕೇಳಿದ್ದೀನಿ, ಅದನ್ನ ಕಮ್ಯುನಿಟಿ ಪೋಸ್ಟಲ್ಲೂ ಹಾಕಿದ್ದೀನಿ. ನಮಗೆ ಆ ಥರದ್ದು ಯಾವ ಈಗೋನು ಇಲ್ಲ. ನಮ್ಮ ತಪ್ಪಿದ್ರೆ ಅದನ್ನ ಒಪ್ಕೊಳ್ಳೋ ಅಷ್ಟು ಮೆಚುರಿಟಿ ಬಂದಿದೆ ನಮಗೆ, ಅದಿದೆ ಸರ್. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಉತ್ತರ ಏನು ಅಂತ ಸಾಧ್ಯ ಆದರೆ ಕಮೆಂಟ್ ಕಳೆದೋಯ್ತು ಅಥವಾ ಕಮೆಂಟಲ್ಲಿ ನೀವು ಹಾಕೋದು ಇನ್ನೊಬ್ರಿಗೆ ಅರ್ಥ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸಾಧ್ಯ ಆದರೆ ದಯವಿಟ್ಟು ವಿಡಿಯೋ ಮಾಡಿ ನಮ್ಮದು ನಿಮ್ಮ ಬಗ್ಗೆ ಬೇರೆಯವ್ರು ಏನು ಹೇಳ್ತಾರೆ ಎಲ್ಲಾದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡಿ ಸರ್. ಈ ಮ್ಯಾಟ್ರನ್ನ ಎಂಡ್ ಮಾಡ್ಬಿಡೋಣ ಇಲ್ಲಿ. ಸೊ ದಯವಿಟ್ಟು ನೋಡ್ತಿರೋಂಥ ಜನಗಳು ಯಾರನ್ನು ಕಮೆಂಟಲ್ಲಿ ಬೇರೆ ಏನೂ ಹಾಕಬೇಡಿ. ದಯವಿಟ್ಟು ಒಂದೇ ರಿಕ್ವೆಸ್ಟು, ಲೆಟ್ಸ್ ಎಂಡ್ ದಿಸ್ ಕಾಂಟ್ರವರ್ಸಿ. ಒಂದು ಕಮೆಂಟ್ ಮಾತ್ರ ಹಾಕಿ ಸರ್. ಇನ್ಯಾರು ಏನು ಕಮೆಂಟು ಹಾಕಬೇಡಿ. ಅವನಂಗೆ ಇವ್ನು ಹಿಂಗೆ ಏನು ಹಾಕಬೇಡಿ. ಇದನ್ನ ಕ್ರಿಯೇಟರ್ಸೇ ಮಾತಾಡಿ ಮುಗಿಸ್ಕೊಳ್ಳಿ. ಯಾಕೆಂದರೆ ತುಂಬ ವಿಷಯಗಳು ನಿಮಗೆ ಗೊತ್ತಿರಲ್ಲ, ಬ್ಯಾಕ್ಗ್ರೌಂಡಲ್ಲಿ ಏನೇನು ನಡೆದಿರುತ್ತೆ ಅಂತ. ಸೊ ನೀವೇ ಇಮ್ಯಾಜಿನ್ ಮಾಡಿಕೊಂಡು ಈ ವಿಷಯಕ್ಕೆ ಇನ್ನೂ ತುಪ್ಪ ಸುರಿಯೋದು ಬೇಡ. ದಯವಿಟ್ಟು ಯಾರೋ ಏನು ಕಮೆಂಟ್ ಹಾಕಬೇಡಿ. ಸೊ ಇಷ್ಟು ಹೇಳೋದಿತ್ತು. ಇದಕ್ಕೆ ನಾವು ಲೈಕ್ ಶೇರ್ ಏನು ಮಾಡಿ ಅನ್ನೋನು ಕೇಳಲ್ಲ. ಇದು ಕ್ಲಾರಿಫಿಕೇಶನ್ ವಿಡಿಯೋ ಅಲ್ಲ, ಇದು ಕ್ವಶನ್. ದಯವಿಟ್ಟು ಇದಕ್ಕೆ ನಮಗೆ ಆನ್ಸರ್ ಕೊಡಿ ಸರ್. ಏಟಿಗೆ ಏಟು, ರಕ್ತಕ್ಕೆ ರಕ್ತಪಾತ ಆಗಿಬಿಟ್ರೆ ಪ್ರಪಂಚನೇ ಸ್ಮಶಾನ ಆಗಿಬಿಡುತ್ತೆ. ಕ್ಷಮಿಸಬೇಕು. ಎದುರಾಳಿಗೆ ಅದೇ ದೊಡ್ಡ ಶಿಕ್ಷೆ.